ಹಲೋ ಮಕ್ಕಳ, ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ ನಾವೇನ್ ಮಾಡೋಣ, ಮತ್ತೆ ಗಣಿತಕ್ಕೆ ಸಂಬಂಧಪಟ್ಟಂತ ಒಂದು ಅಧ್ಯಾಯದ ಬಗ್ಗೆ ತಿಳಿಯೋಣ. ಯಾವ್ದಪ್ಪ ಇವತ್ತು ನಾವು ಕಲಿಯಲು ಹೊರಟಿರುವಂತಹ ಅಧ್ಯಾಯ ಯಾವುದು? ಪರಿಮಾಣಗಳ ಹೋಲಿಕೆ. ಹಾಗಾದ್ರೆ ಪರಿಮಾಣಗಳು ಅಂತಂದ್ರೆ ಏನು? ಪರಿಮಾಣಗಳ ಹೋಲಿಕೆ ಅಂತಂದ್ರೆ ಏನು? ಹೌದಾ? ಅಂದ್ರೆ ಏನು ಅಂತ ನಾವು ತಿಳ್ಕೊಬೇಕು. ಮೊದಲನೇದಾಗಿ ಪರಿಮಾಣಗಳ ಹೋಲಿಕೆ. ಈಗ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿರೋ ಹಂಗೆ ಪರಿಮಾಣಗಳು ಅಂತಂದ್ರೆ ನಾವಿಲ್ಲಿ ಏನ್ ಮಾಡ್ತೀವಿ? ಇಲ್ಲಿ ಹೋಲಿಕೆ ಅಂತ ಇದೆ. ಪರಿಮಾಣಗಳ ಹೋಲಿಕೆ, ಎರಡು ವಸ್ತುಗಳನ್ನ ಹೋಲಿಸೋದು. ಹೌದಾ? ಎರಡು ವಸ್ತುಗಳನ್ನ ಹೋಲಿಸ್ತಾ ಇದೀವಿ ನಾವಿವಾಗ. ನಾವು ಹಿಂದಿನ ತರಗತಿಯಲ್ಲಿ ಕಲ್ತಿರೋ ಹಾಗೆ ಯಾವುದೇ ಎರಡು ವಸ್ತುಗಳನ್ನ ಹೋಲಿಸ್ಬೇಕಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್, ಈಗ ಇಬ್ರು ವ್ಯಕ್ತಿಗಳಿದ್ದಾರೆ. ಈಗ ಇಬ್ರು ವ್ಯಕ್ತಿಗಳಿದ್ದಾರೆ ಅಂತ ತಿಳ್ಕೊಳ್ರಿ. ಒಬ್ಬ ವ್ಯಕ್ತಿ ಇವನು ರವಿ, ಇವನು ರಾಜು ಅಂತ ತಿಳ್ಕೊಳ್ರಿ. ಈಗ ನೀವು ಈ ರವಿ ಮತ್ತು ರಾಜುವಿನ ಎತ್ತರವನ್ನ ಹೋಲಿಕೆ ಮಾಡ್ತಾ ಇದ್ದೀರಾ. ಹೌದಾ? ಇಬ್ಬರು ವ್ಯಕ್ತಿಗಳ ಎತ್ತರಗಳನ್ನ ಹೋಲಿಕೆ ಮಾಡ್ತಾ ಇದ್ದೀರಾ. ಅವಾಗ ಏನ್ ಕಂಡು ಬರುತ್ತೆ ನಿಮ್ಗೆ? ರವಿಯ ಎತ್ತರ ರಾಜುವಿನ ಎತ್ತರಕ್ಕಿಂತ ಹೆಚ್ಚಾಗಿದೆ. ಅಂದ್ರೆ ನೀವು ಹೋಲಿಸ್ತಾ ಇದ್ದೀರಾ ಯಾರಿಗೆ? ರವಿ ಮತ್ತೆ ರಾಜುವಿಗೆ ಹೋಲಿಸಿದಾಗ ಎತ್ತರದಲ್ಲಿ ರವಿಯ ಎತ್ತರ ಹೆಚ್ಚಾಗಿದೆ, ರಾಜುವಿನ ಎತ್ತರ ಕಡಿಮೆ ಆಗಿದೆ. ಈಗ ಫಾರ್ ಎಕ್ಸಾಂಪಲ್, ರವಿಯ ಎತ್ತರ ಏನಾದ್ರೂ 160 ಸೆಂಟಿಮೀಟರ್ ಅಂತ ಇತ್ತು, ರಾಜುವಿನ ಎತ್ತರ ಏನಾದ್ರೂ 80 ಸೆಂಟಿಮೀಟರ್ ಇತ್ತು ಅಂತ ತಿಳ್ಕೊಳ್ರಿ. ಅವಾಗ ನಾವೇನ್ ಮಾಡ್ತೀವಿ? ರವಿಯ ಎತ್ತರ ರಾಜುವಿನ ಎತ್ತರಕ್ಕಿಂತ ಹೆಚ್ಚಾಗಿದೆ. ಹೆಂಗ್ ಬರಿತೀವಿ ಇದನ್ನ ನಾವೇನ್ ಮಾಡ್ತೀವಿ? ಅನುಪಾತವನ್ನ ಉಪಯೋಗಿಸಿ ಬರಿತೀವಿ. ಎರಡು ವಸ್ತುಗಳನ್ನ ಹೋಲಿಸುವಾಗ ಅದನ್ನ ಅನುಪಾತದಲ್ಲಿ ಬರಿತೀವಿ. ಅನುಪಾತ ಅಂದ್ರೆ ಏನು ನಿಮಗೆ ಗೊತ್ತಿದೆ, ಹೌದಾ? ಅನುಪಾತವನ್ನ ನಾವು ಭಾಗಾಕಾರ ಕ್ರಮದಲ್ಲಿ ಅಥವಾ ಭಿನ್ನರಾಶಿ ಕ್ರಮದಲ್ಲಿ ಬರಿತೀವಿ. ಹೆಂಗೆ? ರವಿಯ ಎತ್ತರ 160 ಸೆಂಟಿಮೀಟರ್, ರಾಜುವಿನ ಎತ್ತರ 80 ಸೆಂಟಿಮೀಟರ್ ಅಂತ ಬರಿತೀವಿ. ಭಾಗಾಕಾರ ಕ್ರಮದಲ್ಲಿ ಬರಿತೀವಿ. 0 0 8 1 8 2 16. ಹಾಗಾಗಿ ಎರಡು ಅನುಪಾತವನ್ನ ಬರೆಯುವಾಗ 2:1 ಅಂತ ಬರಿತೀವಿ. ಹೌದಾ? 2/1 ಅಂತ ಅಂದ್ರೆ 2:1. ಈ ಚಿಹ್ನೆಯನ್ನ ನಾವು ಬಳಸಿದ್ರೆ ಇದಕ್ಕೆ ನಾವೇನಂತ ಕರಿತೀವಿ? ಅನುಪಾತ ಅಂತ ಕರಿತೀವಿ. ಅದು ನಮ್ಗೆಲ್ಲ ಗೊತ್ತಿರುವಂತಹ ವಿಷಯ. ಈಗ ಇಲ್ಲಿ ಕೆಲವೊಂದು ಚಿತ್ರ ಇದೆ. ಹೌದಾ? ಈ ಚಿತ್ರಗಳು ಏನನ್ನ ಹೇಳ್ತಾ ಇದೆ ನಮ್ಗೆ? ಕಂಪೇರ್ ದ ಲೆನ್ಸ್. ಈಗ ಒಂದು ಪೆನ್ಸಿಲ್ ಇದೆ, ಇಲ್ಲೊಂದು ಪೆನ್ಸಿಲ್ ಇದೆ. ಈ ಪೆನ್ಸಿಲಿನ ಉದ್ದ 16 ಸೆಂಟಿಮೀಟರ್, ಈ ಪೆನ್ಸಿಲಿನ ಉದ್ದ 8 ಸೆಂಟಿಮೀಟರ್. ಹಾಗಾದ್ರೆ ಈ ಎರಡು ಪೆನ್ಸಿಲ್ಗಳನ್ನ ಹೋಲಿಸಿದಾಗ ಮೊದಲನೇ ಪೆನ್ಸಿಲಿನ ಉದ್ದ 16 ಸೆಂಟಿಮೀಟರ್, ಎರಡನೇ ಪೆನ್ಸಿಲ್ ಉದ್ದ 8 ಸೆಂಟಿಮೀಟರ್ಗಿಂತ ಮೊದಲನೇ ಪೆನ್ಸಿಲ್ ಹೆಚ್ಚಾಗಿದೆ ಉದ್ದದಲ್ಲಿ. ಅದನ್ನ ಹೆಂಗ್ ಬರಿತೀವಿ? 16:8. 8 ಅಂದ್ರೆ 8 ಇದು ಕೂಡ 2:1. ಮೊದಲನೇ ಪೆನ್ಸಿಲ್ ಎರಡನೇ ಪೆನ್ಸಿಲ್ಗಿಂತ 2ರಷ್ಟು ಹೆಚ್ಚಾಗಿದೆ. ಹೌದಾ? ಇಲ್ಲೂ ಕೂಡ ಇಲ್ಲಿ ನಾವು ಹೋಲಿಕೆ ಯಾಕೆ ಮಾಡ್ತೀವಿ ಅಂತ ಅಂದ್ರೆ, ಅದು ಹೆಚ್ಚಾಗಿದೇನೋ ಅಥವಾ ಕಡಿಮೆ ಆಗಿದೇನೋ, ಒಂದು ಪರಿಮಾಣ ಅಥವಾ ವಸ್ತು ಅಥವಾ ಏನನ್ನಾದ್ರೂ ವ್ಯಕ್ತಿ ಅಥವಾ ಏನೇ ತಗೊಳ್ರಿ, ಅದು ಇನ್ನೊಂದಕ್ಕಿಂತ ಹೆಚ್ಚಾಗಿದೇನೋ ಅಥವಾ ಕಡಿಮೆ ಆಗಿದೇನೋ ಅನ್ನೋದನ್ನ ತಿಳ್ಕೋಬೇಕು ಅಂತ ನಾವೇನ್ ಮಾಡ್ತೀವಿ? ಹೋಲಿಕೆ ಮಾಡ್ತೀವಿ. ಹೌದಾ? ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಸ್ಕ್ವೇರ್ಸ್ ಇದೆ? 1 2 3 4 5 6 7 8. 8 ಇದೆ. ಇಲ್ಲಿ ಎಷ್ಟಿದೆ? 1 2 3 4 5 6 6 ಇದೆ. ಅಂದ್ರೆ ಮೊದಲನೇದು ಎರಡನೇದಕ್ಕಿಂತ ಜಾಸ್ತಿ ಇದೆ. ಅದನ್ನ ನಾವು ಹೆಂಗ್ ಬರಿತೀವಿ? 8 6ಕ್ಕಿಂತ ಹೆಚ್ಚು. ಈ ಚಿಹ್ನೆಯನ್ನ ಬಳಸಿದ್ರೆ ಹೆಚ್ಚಾಗಿದೆ. ಇಲ್ಲಿ ನೋಡಿದ್ರೆ ಇಲ್ಲಿ 1 2 3 4 5 ಚೌಕಗಳು ಇದೆ. 1 2 3 4 5 ಈಕ್ವಲ್ ಟು ಇದೆ ಎರಡೂದ್ರಲ್ಲಿ. ಹೌದಾ? 5 = 5. ಇಲ್ಲಿ 6 ಇದು 8 ಇದೆ. ಅಂದ್ರೆ 6 8ಕ್ಕಿಂತ ಕಡಿಮೆ ಇದೆ. ಈ ಚಿಹ್ನೆಯನ್ನ ಬಳಸಿದ್ರೆ ಕಡಿಮೆ, ಈ ಚಿಹ್ನೆಯನ್ನ ಬಳಸಿದ್ರೆ ಜಾಸ್ತಿ, ಅಥವಾ ಇದು ಇದಕ್ಕಿಂತ ಹೆಚ್ಚಾಗಿದೆ ಅನ್ನೋವಾಗ ಈ ಚಿಹ್ನೆಯನ್ನ ಬಳಸ್ತೀರಾ, ಕಡಿಮೆ ಇದೆ ಅನ್ನೋವಾಗ ಈ ಚಿಹ್ನೆಯನ್ನ ಬಳಸ್ತೀರಾ. ಇಲ್ಲಿ ಸಮವಾಗಿದೆ ಅಂತ ಹೇಳ್ತೀವಿ. ಹೌದಾ? ಇಲ್ಲಿ ನಾವು ಎರಡು ವಸ್ತುಗಳನ್ನ ಹೋಲಿಸಿ ಹೇಳ್ತಾ ಇದ್ದೀವಿ. ಅದನ್ನ ನಾವೇನಂತ ಕರಿತೀವಿ? ಪರಿಮಾಣಗಳ ಹೋಲಿಕೆ ಅಂತ ಕರಿತೀವಿ. ಇಲ್ಲಿ ಎಷ್ಟಿದೆ ಪೆನ್ಸಿಲ್ಸ್? 1 2 3 4 5 6 7 8 9 10 11. 11 ಪೆನ್ಸಿಲ್ಗಳು ಇದೆ. ಇಲ್ಲಿ ಎಷ್ಟಿದೆ? 1 2 3 4 5 6 7 8 9 10 11.
ಇಲ್ಲೂ ಕೂಡ 11 ಇದೆ, ಇಲ್ಲೂ ಕೂಡ 11 ಇದೆ. ಚಿಹ್ನೆಯನ್ನ ಬಳಸಿ ನಾವು ಬರಿಬೇಕಂತಂದ್ರೆ ಏನಂತ ಬರಿತೀವಿ? 11 ಈಸ್ ಈಕ್ವಲ್ ಟು 11. 11 ಸಮವಾಗಿದೆ 11. ಹೌದಾ? ಈ ಚಿಹ್ನೆ ಸಮ ಚಿಹ್ನೆ. ಇಲ್ಲಿ 1 2 3 4 5. ಇಲ್ಲಿ ಇಲ್ಲಿ ನೀವು ಎಕ್ಸಾಂಪಲ್ ಕೇಕ್ ಅಂತ ತಿಳ್ಕೊಬಹುದು. ಇದನ್ನ 5 ಇದೆ. ಇಲ್ಲಿ ಎಷ್ಟಿದೆ? 1 2 3 4 5 6 ಇದೆ. ಹೌದಾ? ಈ ಚಿತ್ರದಲ್ಲಿ ನಮ್ಗೆ 6 ಕೇಕ್ಗಳು ಇದೆ ಅಂತ ತಿಳ್ಕೊಳ್ರಿ. ಈಗ ಮೊದಲನೇ ಚಿತ್ರದಲ್ಲಿ ಇರುವಂತಹ ಕೇಕ್ಗಳ ಸಂಖ್ಯೆ ಎರಡನೇ ಚಿತ್ರದಲ್ಲಿ ಇರುವಂತಹ ಕೇಕ್ಗಳ ಸಂಖ್ಯೆಗಿಂತ ಕಡಿಮೆ ಇದೆ. ಅದನ್ನ ಹೆಂಗ್ ಬರಿತೀರಾ? 5 is less than 6. ಹೌದಾ? 5 6ಕ್ಕಿಂತ ಕಡಿಮೆ ಇದೆ ಅಂತ ಬರಿತೀವಿ. ಇಲ್ಲಿ ಇಲ್ಲಿ 2 ಚಿತ್ರಗಳಲ್ಲಿ ಶರ್ಟ್ಗಳ ಒಂದು ಗುಂಪನ್ನ ಮಾಡಿದೀವಿ. ಎಷ್ಟು ಶರ್ಟ್ಸ್ ಗಳಿವೆ? 1 2 3 4. ಇಲ್ಲಿ 1 2 3. ಹಾಗಾದ್ರೆ ಅಂಗಿಗಳ ಗುಂಪಿದೆ. ಮೊದಲನೇ ಚಿತ್ರದಲ್ಲಿ ಇರುವಂತಹ ಶರ್ಟ್ಗಳ ಗುಂಪು ಎರಡನೇ ಚಿತ್ರದಲ್ಲಿ ಇರುವಂತಹ ಶರ್ಟ್ಗಳ ಗುಂಪಿಗಿಂತ ಜಾಸ್ತಿ ಆಗಿದೆ. ಅದನ್ನ ಹೆಂಗ್ ಬರಿತೀವಿ? ಈ ಚಿಹ್ನೆಯನ್ನ ಬಳಸಿ ಬರಿತೀರಾ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಕಲ್ಲಂಗಡಿ ಹಣ್ಣು ಇದೆ, ಇಲ್ಲಿ ಬಾಳೆಹಣ್ಣು ಇದೆ. 1 2 3 4 5. 1 2 3 4 5. ಇದು ಕೂಡ 5 ಮತ್ತು ಇದು ಕೂಡ 5 ಇದೆ. ಅಂದ್ರೆ 5 ಕಲ್ಲಂಗಡಿ ಹಣ್ಣುಗಳು 5 ಬಾಳೆಹಣ್ಣುಗಳ ಗಳಿಗೆ ಸಮ ಇದೆ. ಅಂದ್ರೆ ಎರಡೂ ಸಮವಾಗಿದೆ. ಒಂದು ಬುಟ್ಟಿಯಲ್ಲಿ ಕಲ್ಲಂಗಡಿ ಹಣ್ಣುಗಳಿವೆ. ಹೌದಾ? ಕಲ್ಲಂಗಡಿ ಹಣ್ಣುಗಳಿವೆ ಅಂತ ತಿಳ್ಕೊಳ್ರಿ. ಒಂದು ಬುಟ್ಟಿಯಲ್ಲಿ ಬಾಳೆಹಣ್ಣುಗಳಿವೆ. ಎಷ್ಟಿದೆ? ಇಲ್ಲೂ ಕೂಡ 5 ಬಾಳೆಹಣ್ಣುಗಳಿವೆ. ಹಾಗಾದ್ರೆ ಎರಡೂ ಬುಟ್ಟಿಗಳಲ್ಲಿರುವಂತಹ ಕಲ್ಲಂಗಡಿ ಹಣ್ಣು ಮತ್ತು ಬಾಳೆಹಣ್ಣುಗಳ ಅನುಪಾತವನ್ನ ಬರೆಯಿರಿ ಅಂತ ಕೊಟ್ರೆ ನಾವೇನ್ ಮಾಡ್ತೀವಿ? ಮೊದಲನೇ ಬುಟ್ಟಿಯಲ್ಲಿ ಇರುವಂತಹ ಕಲ್ಲಂಗಡಿ ಹಣ್ಣುಗಳ ಸಂಖ್ಯೆ 5, ಎರಡನೇ ಬುಟ್ಟಿಯಲ್ಲಿರುವಂತಹ ಕಲ್ಲಂಗಡಿಗಳ ಸಂಖ್ಯೆ ಬಾಳೆಹಣ್ಣಿನ ಸಂಖ್ಯೆ 5. 5 ಒಂದೇ 5 ಒಂದೇ. ಹಾಗಾಗಿ ಅನುಪಾತ ಏನ್ ಬರುತ್ತೆ? 1:1. ಹಾಗಾದ್ರೆ ಮಕ್ಕಳೇ, ಈಗ ನಾವೇನ್ ಮಾಡೋಣ? ಅನುಪಾತ ಅಂತಂದ್ರೆ ಏನು? ಒಂದ್ಸತಿ ಅನುಪಾತ ಅಂತಂದ್ರೆ ಎರಡು ಪರಿಮಾಣಗಳನ್ನ ಹೋಲಿಸ್ಬೇಕಂದ್ರೆ ಅವಾಗ ನಾವೇನಂತ ಹೇಳ್ತೀವಿ? ಎಷ್ಟರಷ್ಟಿದೆ, ಎಷ್ಟು ಹೆಚ್ಚಾಗಿದೆ, ಎಷ್ಟು ಕಡಿಮೆ ಆಗಿದೆ, ಸಮವಾಗಿದೆ ಅಂದ್ರೆ ಎಷ್ಟರಷ್ಟಿದೆ ಅಂತ ಹೇಳ್ತೀವಿ. ಹೌದಾ? ಅನುಪಾತ ಅಂತಂದ್ರೆ ಏನ್ ಮಕ್ಕಳೇ? ಎಷ್ಟರಷ್ಟಿದೆ ಅಂತ ನಾವ್ ಹೇಳ್ತೀವಿ ಅನುಪಾತ. ಓಕೆ, ಅನುಪಾತದಲ್ಲಿ ನಾವೇನಂತ ಹೇಳ್ತೀವಿ? ಎರಡು ಪರಿಮಾಣಗಳನ್ನು ಎಷ್ಟರಷ್ಟಿದೆ ಅಂತ ನಾವ್ ಹೇಳಿದ್ರೆ ಅದನ್ನ ಏನಂತ ಕರಿತೀವಿ? ಅನುಪಾತ ಅಂತ ಕರಿತೀವಿ. ಎಷ್ಟರಷ್ಟಿದೆ, ಇದು ಇಂಪಾರ್ಟೆಂಟ್. ಕಡಿಮೆ ಇದೆನಾ ಅಥವಾ ಜಾಸ್ತಿ ಇದೆನೋ? ಎಷ್ಟರಷ್ಟಿದೆ, ಇದನ್ನ ಅನುಪಾತ ಅಂತ ಕರೀತಾರೆ. ಇದನ್ನ ಅನುಪಾತವನ್ನ ಸೂಚಿಸುವ ಚಿಹ್ನೆ ಯಾವುದು? ಈ ಚಿಹ್ನೆಯನ್ನ ಬಳಸಿ ನಾವು ಅನುಪಾತವನ್ನ ಸೂಚಿಸ್ತೀವಿ. ಹೌದಲ್ಲ? ಹೆಂಗೆ ಅನುಪಾತವನ್ನ ಕಂಡುಹಿಡಿತೀವಿ? ಎರಡು ಪರಿಮಾಣಗಳನ್ನ ಹೋಲಿಸುವುದರ ಮೂಲಕ ನಾವು ಅನುಪಾತವನ್ನ ಬರಿತೀವಿ. ಅದನ್ನ ಭಾಗಾಕಾರ ಕ್ರಮದಲ್ಲಿ ಬರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಬುಟ್ಟಿಯಲ್ಲಿ ಸೇಬು ಹಣ್ಣುಗಳಿವೆ. ಓಕೆ, ಈಗ ಇಲ್ಲಿ ಸೇಬು ಹಣ್ಣುಗಳಿವೆ ಅಂತ ತಿಳ್ಕೊಳ್ರಿ. ಸೇಬು ಹಣ್ಣುಗಳಿವೆ. ಇನ್ನೊಂದು ಬುಟ್ಟಿಯಲ್ಲಿ ಮಾವಿನ ಹಣ್ಣುಗಳಿವೆ ಅಂತ ತಿಳ್ಕೊಳ್ರಿ. ಓಕೆ, ಇನ್ನೊಂದು ಬುಟ್ಟಿಯಲ್ಲಿ ಏನಿದೆ? ಮಾವಿನ ಹಣ್ಣುಗಳು. ಇದು ಮಾವಿನ ಹಣ್ಣು ಅಂತ ತಿಳ್ಕೊಳ್ರಿ. ಇಲ್ಲಿ 4 ಇದೆ, ಇಲ್ಲಿ 3 ಇದೆ. ನಾನು ಮಾವಿನ ಹಣ್ಣು ಮತ್ತು ಸೇಬು ಹಣ್ಣುಗಳ ಅನುಪಾತ ಕೇಳಿದ್ರೆ ಸೇಬು ಹಣ್ಣುಗಳ ಸಂಖ್ಯೆ ಎಷ್ಟಿದೆ ಮಕ್ಕಳ? ಇಲ್ಲಿ 4 ಅಂತ ಇದೆ. ಮಾವಿನ ಹಣ್ಣುಗಳ ಸಂಖ್ಯೆ ಎಷ್ಟಿದೆ? 3 ಅಂತ ಇದೆ. ಹಾಗಾದ್ರೆ ಅನುಪಾತ ಅನುಪಾತದಲ್ಲಿ ಬರೆದ್ರೆ ಏನಾಗುತ್ತೆ? ಇದು 4:3. ಯಾಕೆ? ಸೇಬು ಹಣ್ಣುಗಳ ಸಂಖ್ಯೆ 4 ಇದೆ ಮತ್ತು ಮಾವಿನ ಹಣ್ಣುಗಳ ಸಂಖ್ಯೆ 3 ಇದೆ. ಅದನ್ನ ನಾವು ಅನುಪಾತದಲ್ಲಿ ಬರೆದ್ರೆ ಏನಾಗತ್ತೆ? ಇದು ಸೇಬು ಹಣ್ಣು
4, ಮಾವಿನ ಹಣ್ಣು 3, ಅದನ್ನ ಅನುಪಾತದಲ್ಲಿ ಬರೆದ್ರೆ ನಾವು 4:3 ಸೇಬು ಹಣ್ಣು ಮತ್ತು ಮಾವಿನ ಹಣ್ಣುಗಳನ್ನ ಕಂಪೇರ್ ಮಾಡ್ತಾ ಇದ್ದೀವಿ. ಹೌದಾ? ನೆಕ್ಸ್ಟ್, ಈಗ ನಾನು 4:3 ಅಂತ ಬರದೆ. 4:3 ಅಂತ ಬರದೆ. ಇದನ್ನ ಏನಂತ ಕರಿತೀವಿ? ಇದೀಗ ಭಿನ್ನರಾಶಿ ರೂಪದಲ್ಲಿ ಇದೆ, ನಮ್ಗೆಲ್ಲ ಗೊತ್ತಾಯ್ತು. ಇದನ್ನ ನಾವು ಭಿನ್ನರಾಶಿಯಲ್ಲಿ ಬಂದ್ರೆ ಅಂಶ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ? ಛೇದ ಅಂತ ಕರಿತೀವಿ. ಹೌದಾ? ಅದೇ ನಾವು ಅನುಪಾತದಲ್ಲಿ ನೋಡಿದ್ರೆ ಈ ಅಂಶವನ್ನ ಏನಂತ ಕರಿತೀವಿ? ನೆನ್ಪಿಟ್ಕೊಳ್ರಿ ಮಕ್ಕಳೇ, ಇದನ್ನ ನಾವು ಪೂರ್ವ ಪದ ಏನಂತ ಕರೀತಾರೆ? ಇದನ್ನ ಪೂರ್ವ ಪದ ಅಂತ ಕರೀತಾರೆ. ಇದನ್ನ ಉತ್ತರ ಪದ ಅಂತ ಕರೀತಾರೆ. ಏನಂತ ಕರೀತಾರೆ? ಉತ್ತರ ಪದ. ಹೌದಾ? ಇದು ಪೂರ್ವ ಪದ, ಇದು ಉತ್ತರ ಪದ. ಅಂಶವನ್ನ ಪೂರ್ವ ಪದ ಅಂತ ಕರಿತೀವಿ, ಇದನ್ನ ಉತ್ತರ ಪದ ಅಂತ ಕರೀತಾರೆ. ಯಾವ ಚಿಹ್ನೆಯಿಂದ ಸೂಚಿಸ್ತೀವಿ? ಈ ಚಿಹ್ನೆ, 4:3. ಹೌದಾ? ಈಗ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಅಂಶವನ್ನ ನೋಡಿದ್ರೆ, ನಾವು 2 ಪರಿಮಾಣಗಳ ಅನುಪಾತವನ್ನ ಬರಿಬೇಕಂತಂದ್ರೆ 2 ಪರಿಮಾಣಗಳು ಒಂದೇ ಮಾನವನ್ನ ಹೊಂದಿರ್ಬೇಕು. ಫಾರ್ ಎಕ್ಸಾಂಪಲ್, ಈಗ ನಾವು ಎತ್ತರವನ್ನ ಹೋಲಿಸಿದ್ವಿ. 1 ಸೆಂಟಿಮೀಟರ್ ಅಲ್ಲಿತ್ತು, ಇನ್ನೊಂದು ಕೂಡ ಸೆಂಟಿಮೀಟರ್ ಅಲ್ಲೇ ಇತ್ತು. 2 ಸೆಂಟಿಮೀಟರ್ ಇದ್ದಾಗ ನಾವು 160/80 ಅಂತ ಬರದ್ವಿ. ಹೌದಾ? 2 ಕೂಡ ಸೆಂಟಿಮೀಟರ್ ನಲ್ಲೇ ಇತ್ತು. ಈಗ ಇಲ್ಲಿ ಸೇಬು ಹಣ್ಣುಗಳು 4 ಡಜನ್ ಅಂತ ತಿಳ್ಕೊಳ್ರಿ, ಮಾವಿನ ಹಣ್ಣುಗಳು 4 ಡಜನ್ ಅಂತ ತಿಳ್ಕೊಳ್ರಿ. ಇಲ್ಲಿ ಡಜನ್ ಮತ್ತು ಡಜನ್ ಎರಡೂ ಕೂಡ ಒಂದೇ ಮಾನವನ್ನ ಹೊಂದಿದೆ. ಬೇರೆ ಬೇರೆ ಮಾನಗಳು ಇದ್ರೆ ಈ ಕೆಲವೊಂದ್ಸರ್ತಿ ಮೀಟರ್ ಮತ್ತು ಕಿಲೋಮೀಟರ್ ಅಂತ ಬರುತ್ತೆ. ಮೀಟರ್ ಮತ್ತು ಕಿಲೋಮೀಟರ್ ಅಂತ ಬಂದಾಗ ನಾವೇನ್ ಮಾಡ್ಬೇಕು? ಒಂದು ಪರಿಮಾಣವನ್ನ ಕಿಲೋಮೀಟರ್ ನಲ್ಲಾದ್ರೂ ಪರಿವರ್ತನೆ ಮಾಡ್ಕೋಬೇಕು, ಅಥವಾ ಕಿಲೋಮೀಟರ್ ನಲ್ಲಿ ಇರುವುದನ್ನ ಮೀಟರ್ ನಲ್ಲಾದ್ರೂ ಪರಿವರ್ತನೆ ಮಾಡ್ಕೋಬೇಕು. ಅವಾಗ ಮೀಟರ್ ಇಸ್ಟು ಮೀಟರ್ ಅಥವಾ ಕಿಲೋಮೀಟರ್ ಅನುಪಾತ ಕಿಲೋಮೀಟರ್, 2 ಮಾನಗಳನ್ನ ಒಂದೇ ಮಾಡಿ ಅವಾಗ ನಾವು ಅನುಪಾತವನ್ನ ಹೇಳ್ಬೇಕು. ಅಂದ್ರೆ ಮಾನ ಒಂದೇ ಇರ್ಬೇಕು. ಓಕೆ, ಈಗ ಇನ್ನೊಂದನ್ನ ನೋಡೋಣ. ಸಿಂಪಲ್ ಆಗಿ ಈಗ ನಾವು ಅನುಪಾತ ನೋಡಿದ್ವಿ, ಈಗ ಸಮಾನುಪಾತವನ್ನ ಯಾವ ರೀತಿ ಬರೆಯೋದು ಅಂತ ನೋಡೋಣ. ಏನು ಸಮಾನುಪಾತ? ನಾವಿದನ್ನ ಹಿಂದಿನ ತರಗತಿಯಲ್ಲಿ ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಸಮಾನುಪಾತ ಅಂತಂದ್ರೆ ಏನು? ಈಗ ಸಮಾನುಪಾತವನ್ನ ಹೆಂಗ್ ಬರಿತೀವಿ ಮಕ್ಕಳೇ? ಒಂದ್ಸತಿ ನೆನಪು ಮಾಡ್ಕೊಳ್ರಿ. ಸಮಾನುಪಾತವನ್ನ A:B ಸಮಾನುಪಾತ C:D ಅಂದ್ರೆ A ಅನುಪಾತ B, ಈ ಚಿಹ್ನೆಯನ್ನ ನೀವು ಬಳಸಿದ್ರೆ ಇದು ಸಮಾನುಪಾತ C:D. ಫಾರ್ ಎಕ್ಸಾಂಪಲ್, ಈಗ ನಾನೇನಾದ್ರೂ ಇಲ್ಲಿ ನಿಮ್ಗೆ 15:20 ಈಸ್ ಈಕ್ವಲ್ ಟು 45:60 ಅಂತ ಬರೆದ್ರೆ ಇದನ್ನು ಸಮಾನುಪಾತದಲ್ಲಿ ಬರೆಯಿರಿ ಅಂತ ಕೊಟ್ರೆ ಅವಾಗ ನೀವೇನ್ ಮಾಡ್ತೀರಾ? ಈ 2 ಅನುಪಾತಗಳನ್ನ ಹೋಲಿಸ್ತೀರಾ. ಈ 2 ಅನುಪಾತಗಳನ್ನ ಹೋಲಿಸ್ತೀರಾ. ಏನಾಗತ್ತೆ? 15/20 ಎಷ್ಟಾಗತ್ತೆ? 5×3 15, 5×4 20, 45/60, 15×3 45, 15×4 60. ಇಲ್ಲೂ ಕೂಡ ನಮಗೆ 3/4 ಬಂತು. ಇಲ್ಲೂ ಕೂಡ 3/4, 3/4 ಬಂತು. ಸಮಾನುಪಾತದಲ್ಲಿ ಬಂತು. ಅದನ್ನ ಹೆಂಗ್ ಬರಿತೀವಿ ನಾವು? 3:4 ಮತ್ತು ಇನ್ನೊಂದು 3:4. ಅಂದ್ರೆ ಇವೆರಡೂ ಕೂಡ ಸಮಾನುಪಾತದಲ್ಲಿ ಇದೆ ಅಂತ ಹೇಳ್ತೀವಿ. ಹೌದಲ್ಲ ಮಕ್ಕಳೇ? ಈಗ ನಾವೇನ್ ಮಾಡೋಣ? ಅನುಪಾತ ಅಂತಂದ್ರೆ ಏನು? ಎಷ್ಟರಷ್ಟಿದೆ ಅಂತ ನಾವು ಹೇಳಿದ್ರೆ, 2 ವಸ್ತುಗಳನ್ನ ಹೋಲಿಸಿ ಎಷ್ಟರಷ್ಟಿದೆ ಅಂತ ಹೇಳೋದಕ್ಕೆ ಅನುಪಾತ ಅಂತ ಕರಿತೀವಿ. ಇದು ಅನುಪಾತವನ್ನ ಸೂಚಿಸುವ ಚಿಹ್ನೆ. ಹೌದಾ? ಮತ್ತೆ ಇನ್ನೊಂದು, ಅನುಪಾತಗಳನ್ನ ಹೋಲಿಸುವಾಗ 2 ವಸ್ತುಗಳ ಮಾನಗಳು ಒಂದೇ ಆಗಿರ್ಬೇಕು, ಬೇರೆ ಬೇರೆ ಆಗಿರ್ಬಾರ್ದು. ಇದು ಇಂಪಾರ್ಟೆಂಟ್. ಈಗ ನಾವೇನ್ ಮಾಡೋಣ? ಒಂದು ಉದಾಹರಣೆಯನ್ನ ತಗೊಳ್ಳೋಣ. ಒಂದು ಉದಾಹರಣೆ ತಗೊಂಡು ಒಂದ್ ಲೆಕ್ಕ ಮಾಡೋಣ. ಈಗ ನಾವು ಏಕಾಂಶ ಪದ್ಧತಿಯನ್ನ ನೋಡೋಣ. ಯಾವುದು? ಏಕಾಂಶ ಪದ್ಧತಿ ಮತ್ತು ಸಮಾನುಪಾತತೆ. ಏಕಾಂಶ ಪದ್ಧತಿ ಮತ್ತು ಸಮಾನುಪಾತ. ಏಕಾಂಶ ಪದ್ಧತಿ ಅಂತಂದ್ರೆ ಏನು? ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಏನಂತ? ಈಗ ನಾನೊಂದು ಪ್ರಶ್ನೆ ಬರೀತೀನಿ. ಒಂದು ಕಂಪ್ಯೂಟರ್ ಪ್ರಯೋಗಾಲಯದಲ್ಲಿ
ಒಂದು ಕಂಪ್ಯೂಟರ್ ಪ್ರಯೋಗಾಲಯದಲ್ಲಿ ಓಕೆ, ಒಂದು ಕಂಪ್ಯೂಟರ್ ಪ್ರಯೋಗಾಲಯದಲ್ಲಿ ನಮ್ಗೆ ಪ್ರತಿ 6 ಮಕ್ಕಳಿಗೆ 3 ಕಂಪ್ಯೂಟರ್ ಇದೆ. ಹೌದಾ? ಪ್ರತಿ 6 ಮಕ್ಕಳಿಗೆ 3 ಕಂಪ್ಯೂಟರ್ ಇದೆ. ಹಾಗಾದ್ರೆ 24 ವಿದ್ಯಾರ್ಥಿಗಳಿಗೆ ಅಥವಾ 24 ಮಕ್ಕಳಿಗೆ ಬೇಕಾಗಿರುವ ಕಂಪ್ಯೂಟರ್ಗಳೆಷ್ಟು ಅಂತ ನಾವು ಕಂಡುಹಿಡಿಬೇಕು. ಬೇಕಾಗಿರುವ ಕಂಪ್ಯೂಟರ್ಗಳೆಷ್ಟು ಅಂತ ನಾವು ಕಂಡುಹಿಡಿಬೇಕು. ಇದನ್ನ ನಾವೇನ್ ಮಾಡೋಣ, 2 ರೀತಿಯಲ್ಲಿ ಬಿಡಿಸೋಣ. ಒಂದು ಏಕಾಂಶ ಪದ್ಧತಿ, ಇನ್ನೊಂದು ಸಮಾನುಪಾತ ಪದ್ಧತಿ. ಒಂದು ಏಕಾಂಶ ಪದ್ಧತಿಯಲ್ಲಿ ಬಿಡಿಸೋಣ. ಹೆಂಗ್ ಬಿಡಿಸ್ತೀರಾ ಏಕಾಂಶ ಪದ್ಧತಿಯಲ್ಲಿ ನೋಡಿದ್ರೆ? ಪರಿಹಾರ, ಸೊಲ್ಯೂಷನ್. ಓಕೆ, ಏಕಾಂಶ ಪದ್ಧತಿಯಲ್ಲಿ ಬಿಡಿಸೋಣ. ಇವಾಗ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಒಟ್ಟು ನಮಗೆ ಮಕ್ಕಳೆಷ್ಟಿದ್ದಾರೆ? 24 ಮಕ್ಕಳಿದ್ದಾರೆ. 6 ಮಕ್ಕಳಿಗೆ 3 ಕಂಪ್ಯೂಟರ್ ಇದೆ. ಹಾಗಾದ್ರೆ 24 ಮಕ್ಕಳಿಗೆ ಎಷ್ಟು ಕಂಪ್ಯೂಟರ್ ಅಂತ ನಾವು ಕಂಡುಹಿಡಿಬೇಕು. ಅವಾಗ ನಾವೇನ್ ಮಾಡ್ತೀವಿ, ಇಲ್ಲಿ ಏಕಾಂಶ ಪದ್ಧತಿಯನ್ನ ಫಸ್ಟ್ ನಾವು ಟ್ರೈ ಮಾಡೋಣ. ಬಿಡಿಸೋಣ. 6 ಮಕ್ಕಳಿಗೆ ಎಷ್ಟು ಕಂಪ್ಯೂಟರ್ ಅಂತ ಕೊಟ್ಟಿದ್ದಾರೆ ನಮ್ಗೆ? 6 ಮಕ್ಕಳಿಗೆ 3 ಕಂಪ್ಯೂಟರ್. ಹೌದಾ? 6 ಮಕ್ಕಳಿಗೆ 3 ಕಂಪ್ಯೂಟರ್. ಹಾಗಾದ್ರೆ ಒಂದು ವಿದ್ಯಾರ್ಥಿಗೆ ಅಥವಾ ಒಂದು ಮಗುವಿಗೆ ಎಷ್ಟು ಕಂಪ್ಯೂಟರ್ ಬರುತ್ತೆ ಅಂತ ನಾವು ಚೆಕ್ ಮಾಡ್ಬೇಕು. ಅದನ್ನ ನಮ್ಗೆ ಗೊತ್ತಿಲ್ಲ. ಅದನ್ನ ನಾವೇನ್ ಮಾಡೋಣ, ಎಕ್ಸ್ ಆಗಿರಲಿ ಅಂತ ತಗೊಳ್ಳೋಣ. ಏನಂತ ತಗೊಳ್ಳೋಣ? ಎಕ್ಸ್ ಆಗಿರಲಿ. ಯಾಕಂತಂದ್ರೆ ನಮಗದ್ ಗೊತ್ತಿಲ್ಲ. ಹಾಗಾಗಿ ಎಕ್ಸ್ ಆಗಿರಲಿ ಅಂತ ತಗೊಳ್ಳೋಣ. ಈಗ ನಾವೇನ್ ಮಾಡೋಣ, ಎಕ್ಸ್ ಆಗಿರಲಿ. ಒಂದು ಮಗುವಿಗೆ ಕಂಪ್ಯೂಟರ್ ಕಂಡುಹಿಡಿಬೇಕಂತಂದ್ರೆ, ಒಂದು ಮಗುವಿಗೆ ಅಥವಾ ಒಂದು ವಿದ್ಯಾರ್ಥಿಗೆ ಕಂಡುಹಿಡಿಬೇಕಂತಂದ್ರೆ 6 ಮಕ್ಕಳಿಗೆ 3 ಕಂಪ್ಯೂಟರ್. ಅದನ್ನ ಹೆಂಗ್ ಬರೀತೀರಾ? ಒಂದು ಮಗುವಿಗೆ ಬೇಕಾದ ಕಂಪ್ಯೂಟರ್ ಗಳ ಸಂಖ್ಯೆಯನ್ನ ಕಂಡುಹಿಡಿತಾ ಇದೀವಿ ನಾವೀಗ. ಸಂಖ್ಯೆ ಈಸ್ ಈಕ್ವಲ್ ಟು 3 ಮಕ್ಕಳಿಗೆ 6 ಕಂಪ್ಯೂಟರ್. ಆದ್ರೆ ಒಂದು ಮಗುವಿಗೆ ಎಷ್ಟು? 3 1 3 2 ಅಂದ್ರೆ ನಿಮ್ಗೆ ಎಷ್ಟು ಬಂತು? 1/2 ಬಂತು. ಅರ್ಧ ಬಂತು. 1/2 ಅಂದ್ರೆ ಅರ್ಧ. ಹಾಗಾದ್ರೆ 24 ಮಕ್ಕಳು, ಒಂದು ಮಗುವಿಗೆ 1/2 ಅಂದ್ರೆ ಅರ್ಧ ಬಂತು. 24 ಮಕ್ಕಳಿಗೆ ಹೆಂಗ್ ಕಂಡು ಹಿಡಿತೀರಾ? ಇದನ್ನ ಬರಿತೀನಿ ನೋಡ್ರಿ. 24 ಮಕ್ಕಳಿಗೆ ಬೇಕಾಗುವ ಕಂಪ್ಯೂಟರ್ಗಳ ಸಂಖ್ಯೆ. ಬೇಕಾಗುವ ಕಂಪ್ಯೂಟರ್ಗಳ ಸಂಖ್ಯೆ ಈಸ್ ಈಕ್ವಲ್ ಟು ಒಂದು ಮಗುವಿಗೆ 1/2 ಅಂದ್ರೆ ಅರ್ಧ. ಅಂದ್ರೆ 24 ಮಕ್ಕಳಿಗೆ ಅಂದ್ರೆ 1/2 ಇಂಟು 24 ಮಾಡ್ತೀರಾ. 2 1 2 1 2 2 ಅಂದ್ರೆ 12 ಬಂತು. ಹಾಗಾಗಿ 24 ಮಕ್ಕಳಿಗೆ ಬೇಕಾಗುವ ಕಂಪ್ಯೂಟರ್ಗಳ ಸಂಖ್ಯೆ 12. ಇದು ಏಕಾಂಶ ಪದ್ಧತಿ. ಈಗ ನಾವೇನ್ ಮಾಡೋಣ, ಸಮಾನುಪಾತ ಪದ್ಧತಿಯಿಂದ ಬಿಡಿಸೋಣ. ಇದೇ ಲೆಕ್ಕವನ್ನ ಸಮಾನುಪಾತ ಪದ್ಧತಿಯಿಂದ ಬಿಡಿಸೋಣ. ಸಮಾನುಪಾತ ನಮ್ಗೆ ಗೊತ್ತಿದೆ, ಸಮಾನುಪಾತವನ್ನ ಹೆಂಗ್ ಮಾಡ್ತೀವಿ ಅಂತ. ಓಕೆ, ಈಗ ಇಲ್ಲಿ ಸಮಾನುಪಾತತೆಯನ್ನ ನೋಡುವಾಗ ಮೊದಲು ನಾವೇನ್ ಮಾಡೋಣ, ವಿದ್ಯಾರ್ಥಿ ಅಥವಾ ಮಕ್ಕಳ ಸಂಖ್ಯೆ ಎಷ್ಟಿದ್ದಾರೆ ಇಲ್ಲಿ? ಮಕ್ಕಳು ಎಷ್ಟು ಮಕ್ಕಳಿದ್ದಾರೆ, ಮತ್ತು ಇಲ್ಲಿ ಕಂಪ್ಯೂಟರ್ಗಳ ಸಂಖ್ಯೆ. ಮಕ್ಕಳ ಸಂಖ್ಯೆ ಎಷ್ಟು? 6 ಮಕ್ಕಳು ಮತ್ತು 24 ಮಕ್ಕಳು. 6 ಮಕ್ಕಳಿಗೆ 3 ಕಂಪ್ಯೂಟರ್. 24 ಮಕ್ಕಳಿಗೆ ಎಷ್ಟಂತ ನಮ್ಗೆ ಗೊತ್ತಿಲ್ಲ. ಅದನ್ನ ಎಕ್ಸ್ ಅಂತ ತಗೊಳ್ಳೋಣ. ಇವಾಗ ನಾವೇನ್ ಮಾಡೋಣ, ಇದನ್ನ ಅನುಪಾತದಲ್ಲಿ ಬರ್ಕೊಂಡ್ರೆ 6:24 ಈಸ್ ಈಕ್ವಲ್ ಟು 3:x ಅಂತ ನಾವು ಬರ್ಕೊಂಡ್ರೆ 3:x ಅಂತ ಬರ್ಕೊಂಡ್ರೆ ಸಮಾನುಪಾತತೆಯನ್ನ ನೋಡ್ತಾ ಇದೀವಲ್ಲ. ಸೊ 6:24 ಸಮಾನುಪಾತ 3:x. ಈಗೇನ್ ಮಾಡೋಣ, ಹೊರಪದಗಳ ಗುಣಲಬ್ಧ
ಈಸ್ ಈಕ್ವಲ್ ಟು ಒಳಪದಗಳ ಗುಣಲಬ್ಧ. 6 ಮತ್ತು ಎಕ್ಸ್ ಇದು ಹೊರಗಡೆ ಇದೆ, ಹಾಗಾಗಿ ಹೊರಪದಗಳು ಅಂತ ಕರಿತೀವಿ. 24 ಮತ್ತು 3 ಒಳಗಿದೆ, ಹಾಗಾಗಿ ಒಳಪದಗಳು ಅಂತ ಕರಿತೀವಿ. ಈಗ ನಾವೇನ್ ಮಾಡೋಣ, ಹೊರಪದಗಳ ಗುಣಲಬ್ಧ 6 ಇಂಟು ಎಕ್ಸ್ ಇದೆ, 24 ಇಂಟು 3. ಈಗ 6 ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 24 ಇಂಟು 3 ಡಿವೈಡೆಡ್ ಬೈ 6 ಆಗತ್ತೆ. 6 ಬಂದ್ಲೆ 6 4ಲೆ 4 3ಲೆ 12. ಹಾಗಾಗಿ ನಮಗೆ ಎಕ್ಸ್ ಎಷ್ಟು ಬಂತು? 12. 24 ವಿದ್ಯಾರ್ಥಿಗಳಿಗೆ ಬೇಕಾಗುವ ಕಂಪ್ಯೂಟರ್ಗಳ ಸಂಖ್ಯೆ 12. ನಾವು ಏಕಾಂಶ ಪದ್ಧತಿಯಿಂದ ಬಿಡಿಸಿದಾಗ್ಲೂ ಕೂಡ 12 ಬಂತು. ಸಮಾನುಪಾತವನ್ನ ಆ ಪದ್ಧತಿಯಿಂದ ಬಡಿಸಿದಾಗ್ಲೂ ಕೂಡ ನಮ್ಗೆ 12 ಬಂತು. ಒಂದೇ ಬಂತಲ್ಲ. ಸೊ ನಾವಿಲ್ಲಿ 2 ರೀತಿಯ ಪದ್ಧತಿಗಳನ್ನ ಬಿಡಿಸಿದ್ದೀವಿ. ಈಗ ನಾವೇನ್ ಮಾಡೋಣ, ಇನ್ನೊಂದನ್ನ ನೋಡ್ಬೇಕು. ಏನಂತ? ಶೇಕಡ ನೋಡೋಣ. ಈಗ ನಾವು ಅನುಪಾತ ಅಂದ್ರೆ ಏನಂತ ನೋಡಿದ್ವಿ. ಅನುಪಾತಕ್ಕೆ ಸಂಬಂಧಪಟ್ಟಂತೆ ಒಂದು ಲೆಕ್ಕ ಬಿಡಿಸಿದ್ವಿ. 2 ವಿಧಾನದಿಂದ ಬಿಡಿಸಿದ್ವಿ, ಒಂದು ಏಕಾಂಶ ಪದ್ಧತಿ, ಇನ್ನೊಂದು ಸಮಾನುಪಾತತೆ. ಈಗ ನಾವೇನ್ ಮಾಡೋಣ, ಶೇಕಡ ಅಂತಂದ್ರೆ ಏನು ಅಂತ ನೋಡೋಣ. ಓಕೆ, ಶೇಕಡಾವಾರು ನಾವು ನಿತ್ಯ ಜೀವನದಲ್ಲಿ ಹಲವಾರು ಸಂದರ್ಭಗಳಲ್ಲಿ ಶೇಕಡ ಅಂತ ಕೇಳ್ತಾ ಇರ್ತೀವಿ. ನೀವು ಕೇಳ್ತಾ ಇರ್ತೀರಾ, ನಾವು ಕೇಳ್ತಾ ಇರ್ತೀವಿ. ಸೊ ಶೇಕಡ ಅಥವಾ ಶೇಕಡಾವಾರು, ಶೇಕಡ ಅಥವಾ ಇದನ್ನ ನಾವು ಶೇಕಡಾವಾರು ಅಂತ ಕೇಳ್ತಾ ಇರ್ತೀವಿ. ಹಿಂಗಂದ್ರೆ ಏನು? ಹೋದ್ ವರ್ಷಕ್ಕಿಂತ ಈ ವರ್ಷ ಎಲ್ಲಾ ತರಕಾರಿಗಳ ಬೆಲೆಯಲ್ಲಿ 2% ಜಾಸ್ತಿ ಆಗಿದೆ. ಬಟ್ಟೆ ಅಂಗಡಿಗೆ ಹೋಗ್ತೀರಾ, ಹೋದ್ ವರ್ಷಕ್ಕಿಂತ ಈ ವರ್ಷದಲ್ಲಿ 5% ಜಾಸ್ತಿ ಆಗಿದೆ. ನಾವು ದಿನನಿತ್ಯ ಜೀವನದಲ್ಲಿ ಹಲವಾರು ಕಡೆ ನೋಡ್ತಾ ಇರ್ತೀವಿ. ಏನಂತ? 5%, 2%, ಬಡ್ಡಿ ದರದ ಮೇಲೆ 5%. ನೀವು ಇಷ್ಟು ಠೇವಣಿ ಇಟ್ರೆ 5% ಬಡ್ಡಿ ಬರುತ್ತೆ. ಇಷ್ಟು ಸಾಲ ತಗೊಂಡ್ರೆ ಅದ್ರ ಮೇಲೆ ನಿಮ್ಗೆ 8% ಬಡ್ಡಿ ಬೀಳತ್ತೆ. ಹಂಗಂದ್ರೆ ಈ ಪರ್ಸೆಂಟ್ ಅಂತಂದ್ರೆ ಏನು? 5%, 2%, 8%, 10% ಅಂತ ನಾವು ಕರಿತೀವಿ. 10%, 5%, 2%, 8% ಅಂತ ಕರಿತೀವಿ. ಹಾಗಾದ್ರೆ ಈ ಪರ್ಸೆಂಟ್ ಅಂತಂದ್ರೆ ಏನು? ಇದನ್ನ ಈ ರೀತಿ ಬರೆಯೋದನ್ನ ನಾವು ಕಾಮನ್ ಆಗಿ ನೋಡ್ತಾ ಇರ್ತೀವಿ, ಸಾಮಾನ್ಯವಾಗಿ ಎಲ್ಲಾ ಕಡೆ ನೋಡ್ತೀವಿ. ಹಂಗಂದ್ರೆ ಇದಕ್ಕೆ ನಾವ್ ಏನಂತ ಕರಿತೀವಿ? ಶೇಕಡ. ಏನಂತ ಕರಿತೀವಿ? ಶೇಕಡ, ಪರ್ಸೆಂಟ್. ಶೇಕಡ ಅಂತಂದ್ರೆ ಏನು? ಶೇಕಡ ಅಂತಂದ್ರೆ 100ಕ್ಕೆ ಪ್ರತಿಶತ. ಶೇಕಡ ಅಂತಂದ್ರೆ ಏನು ಅರ್ಥ? ನಾವು ಕನ್ನಡದಲ್ಲಿ ಹೇಳ್ಬೇಕಂತಂದ್ರೆ ಪ್ರತಿಶತ. ಶೇಕಡ ಅಂತ ಅಂದ್ರೆ ಪ್ರತಿಶತ. ನೆನ್ಪಿಟ್ಕೊಳ್ರಿ, ಪ್ರತಿಶತ. ಪ್ರತಿಶತ ಅಂತಂದ್ರೆ ಪ್ರತಿ 100ಕ್ಕೆ, ಪ್ರತಿ 100ಕ್ಕೆ ಅಥವಾ 100ಕ್ಕೆ ಅಂದ್ರೆ 100ಕ್ಕೆ. 5%. 5% ಅಂದ್ರೆ ಅರ್ಥ ಏನು? 100ಕ್ಕೆ 5. ಪ್ರತಿ 100ಕ್ಕೆ ಅಂದ್ರೆ 500ಕ್ಕೆ 5. 2% ಅಂದ್ರೆ 100ಕ್ಕೆ 2. 8% ಅಂತಂದ್ರೆ 100ಕ್ಕೆ 8. ಹೌದಾ? ಅಂದ್ರೆ 100ಕ್ಕೆ ಪ್ರತಿಶತ, ಪ್ರತಿ 100ಕ್ಕೆ ಅಂತ ಅನ್ನೋದಕ್ಕೆ ನಾವು ಶೇಕಡ ಅಂತ ಕರಿತೀವಿ. ಇದನ್ನ ಇಂಗ್ಲಿಷ್ ನಲ್ಲಿ ಪರ್ಸೆಂಟ್ ಅಂತ ಕರೀತಾರೆ. ಏನಂತ ಕರೀತಾರೆ? ಪರ್ಸೆಂಟ್. ಈ ಪರ್ಸೆಂಟ್ ಅನ್ನೋದನ್ನ ನಾವು ಲ್ಯಾಟಿನ್ ಭಾಷೆಯ ಪರ್ಸೆಂಟಮ್ ನಿಂದ ತಗೊಂಡಿದೀವಿ. ಎಲ್ಲಿಂದ ತಗೊಂಡಿದೀವಿ? ಲ್ಯಾಟಿನ್ ಭಾಷೆಯ, ಓಕೆ, ಲ್ಯಾಟಿನ್ ಭಾಷೆಯ ಪರ್ಸೆಂಟಮ್ ನಿಂದ ಬಂದಿದೆ ಇದು. ಪರ್ಸೆಂಟಮ್. ಪರ್ಸೆಂಟಮ್ ಅಂತಂದ್ರೆ ಪ್ರತಿಶತ. ಓಕೆ, ಪ್ರತಿಶತ. ಹಾಗಾಗಿ ಅದನ್ನ ಪರ್ಸೆಂಟ್ ಅಂತ ಹೇಳ್ತೀವಿ. ಪ್ರತಿಶತ. ಓಕೆ, ಪ್ರತಿಶತ ಅಂದ್ರೆ 100ಕ್ಕೆ ಇಂತಿಷ್ಟು, 100ಕ್ಕೆ ಇಷ್ಟು ಅಂತ ಹೇಳೋದನ್ನ ನಾವು ಶೇಕಡ ಅಂತ ಕರಿತೀವಿ, ಶೇಕಡಾವಾರು ಅಂತ ಕರಿತೀವಿ. 5% ಅಂದ್ರೆ 5/100. 1% ಅಂತ ಅಂದ್ರೆ 1% ಅಂತ ನಾನು ಬರೆದ್ರೆ 1/100. 100ಕ್ಕೆ 1. ಛೇದದಲ್ಲಿ 100 ಬಂದ್ರೆ ಅಂಶದಲ್ಲಿ ಇರುವಂತಹ ಸಂಖ್ಯೆ ಏನಾಗತ್ತೆ? ಶೇಕಡ ಆಗತ್ತೆ. ಅಂದ್ರೆ 1%, ಛೇದದಲ್ಲಿ 100 ಬರ್ಬೇಕು. 4% ಅಂತಂದ್ರೆ ಛೇದದಲ್ಲಿ 4, ಛೇದದಲ್ಲಿ 100, ಅಂಶದಲ್ಲಿ 4. 4%. ಅಂಶದಲ್ಲಿ ಯಾವ ಸಂಖ್ಯೆ ಇರತ್ತೆ ಅದರ ಪರ್ಸೆಂಟ್ ಅಂತ ನೀವು ಬರೆದ್ರೆ ಛೇದದಲ್ಲಿ 100 ಇರ್ಬೇಕು. ಈಗ ಇಲ್ಲಿ ನಾನು 1/100 ಅಂತ ಬರದೆ. 1% ಅಂತ ಅಂದ್ರೆ 1/100. ಇದನ್ನ ನೀವು ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಿದ್ರೆ 0.01 ಬರುತ್ತೆ. ಇದು 0.04 ಬರುತ್ತೆ. ಹೌದಾ? ಯಾಕೆ ಅಂತಂದ್ರೆ ಪ್ರತಿ 100ಕ್ಕೆ 4, 0.04 ಬರುತ್ತೆ. ಹೌದಾ?
ಇದು ನಮ್ಮ ಶೇಕಡಾವಾರು. ಈಗ ನಾವು ಅನುಪಾತ ಮತ್ತು ಶೇಕಡಾವಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅಭ್ಯಾಸದಲ್ಲಿರುವಂತಹ ಕೆಲವೊಂದು ಲೆಕ್ಕಗಳನ್ನ ಬಿಡಿಸೋಣ. ಓಕೆ, ಏನಂತ ಇದೆ ಲೆಕ್ಕಗಳು? ಕೆಳಗಿನವುಗಳ ಅನುಪಾತ ಕಂಡುಹಿಡಿಯಿರಿ. ಈಸಿ ಇದೆ. ಅನುಪಾತವನ್ನ ಹೆಂಗ್ ಕಂಡುಹಿಡಿತೀವಿ ಗೊತ್ತಿದೆ ನಮ್ಗೆ. ಪ್ರತಿ ಗಂಟೆಗೆ 15 ಕಿಲೋಮೀಟರ್ ನಂತಿರುವ ಸೈಕಲ್ನ ಜವ ಹಾಗೂ ಪ್ರತಿ ಗಂಟೆಗೆ 30 ಕಿಲೋಮೀಟರ್ ನಂತಿರುವ ಸ್ಕೂಟರಿನ ಜವ. ಇಲ್ಲಿ ನಮ್ಗೆ ಅಂದ್ರೆ ಇಲ್ಲಿ ಸೈಕಲ್ನ ಜವ ಮತ್ತು ಸ್ಕೂಟರಿನ ಜವವನ್ನ ಕೇಳಿದ್ದಾರೆ. ಒಂದು ಸೈಕಲ್ ಮತ್ತೊಂದು ಸ್ಕೂಟರ್, 2 ಪರಿಮಾಣಗಳು ಕೇಳಿದ್ದಾರೆ. ಇವೆರಡರ ಜವವನ್ನ ಕೇಳಿದ್ದಾರೆ. ನಾವೇನ್ ನೋಡ್ಬೇಕು? ಅನುಪಾತಗಳನ್ನ ಬರೆಯುವಾಗ ಕೊಟ್ಟಂತಹ 2 ಬೆಲೆಗಳು ಏನಿದೆ ಒಂದೇ ಮಾನವನ್ನ ಹೊಂದಿದೆ ಇಲ್ವೇ ಅಂತ ನೋಡ್ಬೇಕು. ಇಲ್ಲಿ 15 ಕಿಲೋಮೀಟರ್, ಎಸ್, ಇದು ಕಿಲೋಮೀಟರ್ ನಲ್ಲಿದೆ. ಇಲ್ಲೂ ಕೂಡ ಗಂಟೆಗೆ 30 ಕಿಲೋಮೀಟರ್, ಇದು ಗಂಟೆಗೆ 15 ಕಿಲೋಮೀಟರ್ ಇದೆ, ಇದು ಗಂಟೆಗೆ 30 ಕಿಲೋಮೀಟರ್ ಇದೆ. ಎರಡೂ ಕೂಡ ಕಿಲೋಮೀಟರ್ ಮಾನವನ್ನ ಹೊಂದಿದೆ. ಏನು ಪ್ರಾಬ್ಲಮ್ ಇಲ್ಲ. ಡೈರೆಕ್ಟ್ ಆಗಿ ಅನುಪಾತಗಳನ್ನ ಬರೆಯೋಣ. ಸೊಲ್ಯೂಷನ್, ಪರಿಹಾರ ಏನಂತ ಬರಿತೀವಿ? ಸೈಕಲ್ನ ಜವ ಪ್ರತಿ ಗಂಟೆಗೆ. ಹೌದಾ? ಸೈಕಲ್ನ ಜವ ಇಸ್ ಈಕ್ವಲ್ ಟು ಎಷ್ಟಿದೆ? 15 ಕಿಲೋಮೀಟರ್ ಪ್ರತಿ ಗಂಟೆಗೆ. ಸ್ಕೂಟರಿನ ಜವ ಎಷ್ಟಿದೆ? 30 ಕಿಲೋಮೀಟರ್ ಪ್ರತಿ ಗಂಟೆಗೆ. ಹಾಗಾದ್ರೆ ಇಲ್ಲೂ ಕಿಲೋಮೀಟರ್ ಇದೆ, ಇಲ್ಲೂ ಕಿಲೋಮೀಟರ್ ಇದೆ. ನಾವು ಡೈರೆಕ್ಟ್ ಆಗಿ ಅನುಪಾತದಲ್ಲಿ ಬರೆದ್ರೆ 15 ಡಿವೈಡೆಡ್ ಬೈ 30 ಮೊದಲು ಭಾಗಾಕಾರ ಕ್ರಮದಲ್ಲಿ ಬರಿತೀವಿ. 15 ಒಂದ್ಲೆ, 15 ಎರಡ್ಲೆ, ಹಾಗಾಗಿ 1 ಡಿವೈಡೆಡ್ ಬೈ 2 ಅಂತ ಬಂತು. ಇದನ್ನ ಅನುಪಾತದಲ್ಲಿ ವ್ಯಕ್ತಪಡಿಸಿದ್ರೆ 1:2. ಹೌದಲ್ಲ? ಈಸಿ ಇದೆಲ್ಲ ಮಕ್ಕಳ ಇದು. ಈಗ ನಾವೇನ್ ಮಾಡೋಣ? ಎರಡನೇದ್ ಮಾಡೋಣ. ಎರಡನೇದ್ ಸ್ವಲ್ಪ ಯೋಚನೆ ಮಾಡ್ರಿ. ಹೆಂಗ್ ಮಾಡ್ತೀವಿ? ಏನ್ ಕೊಟ್ಟಿದ್ದಾರೆ ನಮ್ಗೆ? ಏನ್ ನಾವ್ ಮಾಡ್ಬೇಕು? ಓಕೆ, ಇಲ್ಲೇ ಬರಿತೀನಿ ನೋಡ್ರಿ. 5 ಮೀಟರ್ ಮತ್ತು 10 ಕಿಲೋಮೀಟರ್. 5 ಮೀಟರ್ 10 ಕಿಲೋಮೀಟರ್. ಹೌದಾ? ಇದು ಮೀಟರ್ ನಲ್ಲಿದೆ, ಇದು ಕಿಲೋಮೀಟರ್ ನಲ್ಲಿದೆ. ಹೌದಾ? ಇದು ಕಿಲೋಮೀಟರ್ ನಲ್ಲಿದೆ. ನಾವೇನ್ ಮಾಡ್ಬೇಕು? 2 ಮೀಟರ್ ನಲ್ಲಾದ್ರೂ ಮಾಡ್ಬೇಕು ಅಥವಾ 2 ಕಿಲೋಮೀಟರ್ ನಲ್ಲಾದ್ರೂ ಮಾಡ್ಬೇಕು. ನಾವೇನ್ ಮಾಡೋಣ? ಈ 10 ಕಿಲೋಮೀಟರ್ ಇದೆಯಲ್ಲ, ಇದನ್ನ ಮೀಟರ್ ನಲ್ಲಿ ಪರಿವರ್ತನೆ ಮಾಡೋಣ. 1 ಮೀಟರ್ ಇಸ್ ಈಕ್ವಲ್ ಟು 1000 ಮೀಟರ್. ನಮಗ್ ಗೊತ್ತಿದೆ 1 ಕಿಲೋಮೀಟರ್ ಇಸ್ ಈಕ್ವಲ್ ಟು 1000 ಮೀಟರ್. ಹಾಗಾಗಿ 10 ಕಿಲೋಮೀಟರ್ ಅಂತಂದ್ರೆ 10,000 ಮೀಟರ್. 5 ಮೀಟರ್ 10,000 ಮೀಟರ್. 5 ಮೀಟರ್ ಇದನ್ನ ನಾವೇನ್ ಮಾಡಿದ್ವಿ? ಇವಾಗ ಮೀಟರ್ ನಲ್ಲಿ ಪರಿವರ್ತನೆ ಮಾಡಿದ್ವಿ. 10,000 ಮೀಟರ್. ಈಗ ಇದು ಕೂಡ ಮೀಟರ್ ನಲ್ಲಿ ಬಂತು, ಇದು ಕೂಡ ಮೀಟರ್ ನಲ್ಲಿ ಬಂತು. 1 ಕಿಲೋಮೀಟರ್ ಇಸ್ ಈಕ್ವಲ್ ಟು 1000 ಮೀಟರ್. 1000 ಇಂಟು 10 ಮಾಡಿದ್ರೆ 10,000 ಬರುತ್ತೆ. ಹೌದಾ? ಇದನ್ನ ಅನುಪಾತದಲ್ಲಿ ಬರಿಬೇಕಂತಂದ್ರೆ ನಾವೇನ್ ಮಾಡ್ತೀವಿ? 5 ಡಿವೈಡೆಡ್ ಬೈ 10,000 ಮಾಡಿದ್ರೆ ಎಷ್ಟು ಬರುತ್ತೆ? 5 ಒಂದ್ಲೆ, 5 ಎರಡ್ಲೆ, ಇಲ್ಲಿ 3 0 ಇದೆ. ಹಾಗಾಗಿ 1 ಡಿವೈಡೆಡ್ ಬೈ 2000. ಇದನ್ನ ಅನುಪಾತದಲ್ಲಿ ಬರೆದ್ರೆ 1:2000 ಅಂತ ಬರುತ್ತೆ. ಹೌದಲ್ಲ ಮಕ್ಕಳೇ? ಈಗ ಇದು ಅನುಪಾತದಲ್ಲಿ ವ್ಯಕ್ತಪಡಿಸಿದೀವಿ. ಈಗ ಕೆಳಗಿನ ಅನುಪಾತಗಳನ್ನ ಶೇಕಡಾ ಕ್ರಮದಲ್ಲಿ ಹೇಳಿರಿ ಅಂತ ಇದೆ. ಶೇಕಡಾ ಕ್ರಮದಲ್ಲಿ ಅಂತಂದ್ರೆ ನಾನು ಹೇಳಿದೆ, ಶೇಕಡಾ ಅಂತ ಯಾವಾಗ ಕರಿತೀವಿ? ಛೇದ 100 ಇದ್ದಾಗ ನಾವು ಶೇಕಡಾ ಅಂತ ಕರಿತೀವಿ. ಹೌದಲ್ಲ? ಓಕೆ, ಇಲ್ಲಿ ನಮಗೆ ಒಂದು ಅನುಪಾತವನ್ನ ಕೊಟ್ಟಿದ್ದಾರೆ. ಆ ಅನುಪಾತವನ್ನ ನಾವೇನ್ ಮಾಡ್ಬೇಕು? ಇವಾಗ ಶೇಕಡಾ ಕ್ರಮದಲ್ಲಿ ಹೇಳ್ಬೇಕು. ಏನಿದೆ? 3:4. ಇದನ್ನ ಭಾಗಾಕಾರ ಕ್ರಮದಲ್ಲಿ ಬರೆಯೋಣ. 3 ಡಿವೈಡೆಡ್ ಬೈ 4. ಶೇಕಡಾದಲ್ಲಿ ನಾವ್ ಹೇಳ್ಬೇಕಂತಂದ್ರೆ ನಮಗೆ ಛೇದದಲ್ಲಿ 100 ಇರ್ಬೇಕು. ಛೇದದಲ್ಲಿ 100 ಬರ್ಬೇಕಾದ್ರೆ ನಾವು ಈ 4 ಛೇದದಲ್ಲಿದೆ, ಅಂಶದಲ್ಲಿ 3 ಇದೆ. 4ಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸಿದಾಗ 100 ಬರುತ್ತೆ? 25 4 100. ಹಾಗಾಗಿ ನಾವು ಅಂಶ ಮತ್ತು ಛೇದ ಎರಡಕ್ಕೂ 25ರಿಂದ ಗುಣಿಸ್ತೀವಿ. 25 3 75 ಡಿವೈಡೆಡ್ ಬೈ 25 4 100. ಇವಾಗ ಛೇದದಲ್ಲಿ 100 ಬಂತು. ಛೇದದಲ್ಲಿ 100 ಇದ್ದಾಗ ನಾವು ಅಂಶದಲ್ಲಿ ಯಾವ ಸಂಖ್ಯೆ ಇರುತ್ತೆ ಅದರ ಪ್ರತಿಶತ, ಅದರ ಶೇಕಡಾ ಅಂತ ಬರಿತೀವಿ. ಅಂಶದಲ್ಲಿ ಏನಿದೆ? 75%. ಯಾಕೆ? ಛೇದದಲ್ಲಿ 100 ಇದ್ದಾಗ ಶೇಕಡಾ ಅಂತ ಬರಿತೀವಿ. 75%. ಅಂಶದಲ್ಲಿ 75 ಇದೆ, 75%. ಅದೇ ತರಹ ಇಲ್ಲಿ ಬಿ ಏನಿದೆ? 2:3.
2/3. ಯಾವ ಸಂಖ್ಯೆಗೆ ಇಲ್ಲಿ ಇದು ಅಂಶ, ಇದು ಛೇದ. 100ಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸಿದಾಗ 100 ಬರುತ್ತೆ? ಯಾವ ಸಂಖ್ಯೆನೂ ಬರೋದಿಲ್ಲ. ಅದಕ್ಕೆ ನಾವೇನ್ ಮಾಡೋಣ, ಸ್ವಲ್ಪ ಅಪ್ರಾಕ್ಸಿಮೇಟ್ ಅಂದಾಜಾಗಿ 33 ಮೂರ್ಲೆ ಎಷ್ಟು ಬರುತ್ತೆ? 99 ಸಮೀಪದ ಬೆಲೆ ಬರುತ್ತೆ. ಸೊ ಇಲ್ಲೂ ಕೂಡ ನಾವೇನ್ ಮಾಡೋಣ, 33ರಿಂದ ಗುಣಿಸೋಣ. ಎಷ್ಟಾಗತ್ತೆ? 66/99. ಹೌದಾ? ಇದನ್ನ ನಾವೇನಾದ್ರೂ ಮತ್ತೆ ಇದನ್ನ ಭಾಗಿಸಿದ್ರೆ ನಮ್ಗೆ 66.66 ಬರುತ್ತೆ ಪ್ರತಿಶತ. ಓಕೆ, 66/99 ಇದ್ರೆ ಅಂಶದಲ್ಲಿ 66 ಇದೆ, 66.66% ಬರ್ತದೆ ನಮ್ಗೆ. ನೆಕ್ಸ್ಟ್, ಈಗ ಇನ್ನೊಂದು ಪ್ರಶ್ನೆಯನ್ನ ಬಿಡಿಸೋಣ. ಏನಂತ ಇದೆ ನಮ್ಮ ಪ್ರಶ್ನೆ ಇವಾಗ? ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. ಫುಟ್ಬಾಲ್ ತಂಡವೊಂದು ಆಡಿದ ಒಟ್ಟು ಪಂದ್ಯಗಳಲ್ಲಿ 10 ಪಂದ್ಯಗಳನ್ನು ಗೆದ್ದಿದೆ. ಅವರ ಗೆಲುವಿನ ಶೇಕಡಾ ಪ್ರಮಾಣ 40 ಆದರೆ ಅವರು ಆಡಿದ ಒಟ್ಟು ಪಂದ್ಯಗಳು, ಅವರು ಆಡಿದಂತಹ ಒಟ್ಟು ಪಂದ್ಯಗಳಲ್ಲಿ 10 ಪಂದ್ಯಗಳನ್ನ ಫುಟ್ಬಾಲ್ ತಂಡ ಗೆದ್ದಿದೆ. ಅವರ ಗೆಲುವಿನ ಶೇಕಡಾ ಪ್ರಮಾಣ ಅವ್ರು ಕೊಟ್ಟಿದ್ದಾರೆ 40 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಮ್ಗೇನ್ ಕೇಳಿದಾರೆ ಅವರು? ಆಡಿದ ಒಟ್ಟು ಪಂದ್ಯಗಳು ಎಷ್ಟು? ಹೆಂಗ್ ಬಿಡಿಸ್ತೀವಿ ಮಕ್ಕಳ ಇದನ್ನ? ಪರಿಹಾರ ಓಕೆ, ಹೆಂಗ್ ಬಿಡಿಸ್ತೀವಿ ನಾವ್ ಇದನ್ನ? ನಮ್ಗೆ ಆಡಿದ ಒಟ್ಟು ಪಂದ್ಯಗಳು ಗೊತ್ತಿಲ್ಲ, ಆದ್ರೆ ನಮ್ಗೇನ್ ಗೊತ್ತಿದೆ? ಫುಟ್ಬಾಲ್ ತಂಡವು ಆಡಿದ ಒಟ್ಟು ಪಂದ್ಯಗಳಲ್ಲಿ 10 ಪಂದ್ಯಗಳನ್ನ ಗೆದ್ದಿದೆ. ಫುಟ್ಬಾಲ್ ತಂಡ ಗೆದ್ದಿರುವಂತಹ ಪಂದ್ಯಗಳು, ಫುಟ್ಬಾಲ್ ತಂಡವು ಗೆದ್ದಿರುವ ಪಂದ್ಯಗಳ ಸಂಖ್ಯೆ ನಮಗ್ ಗೊತ್ತಿದೆ. ಪಂದ್ಯಗಳು 10. ಹೌದಾ? ಶೇಕಡಾ ಪ್ರಮಾಣ ಕೊಟ್ಟಿದ್ದಾರೆ ಅವರು, ಗೆಲುವಿನ ಶೇಕಡಾ ಪ್ರಮಾಣ. ಈ ಫುಟ್ಬಾಲ್ ತಂಡದ ಶೇಕಡಾ ಪ್ರಮಾಣ ಅಂದ್ರೆ ಗೆಲುವಿನ ಶೇಕಡಾ ಪ್ರಮಾಣ ಎಷ್ಟಿದೆ? 40% ಅಂತ ಇದೆ. ಶೇಕಡಾ ಪ್ರಮಾಣ 40% ಅಂತ ಇದೆ. ಇವಾಗ 100, ಈಗ ಎಷ್ಟು ಒಟ್ಟು ಪಂದ್ಯಗಳು ಅಂತ ನಮಗ್ ಗೊತ್ತಿಲ್ಲ. 10 ಪಂದ್ಯಗಳನ್ನ ಗೆದ್ದಾಗ 40% ಶೇಕಡಾ ಪ್ರಮಾಣ ಆಯ್ತು. ಹಾಗಾದ್ರೆ 100%ಗೆ ಎಷ್ಟು ಅಂತ ನಾವು ಕಂಡುಹಿಡಿಬೇಕಂತಂದ್ರೆ, 100%ಗೆ ಎಷ್ಟು ಅಂತ ಕಂಡುಹಿಡಿಬೇಕಾದ್ರೆ ನಾವೇನ್ ಮಾಡೋಣ? ಆಡಿದ ಒಟ್ಟು ಪಂದ್ಯಗಳು ನಮ್ಗೆ ಗೊತ್ತಿಲ್ಲ. ಹಾಗಾಗಿ 100%ಕ್ಕೆ 100% ಆಡಿದಂತಹ ಒಟ್ಟು ಪಂದ್ಯಗಳ ಸಂಖ್ಯೆಯನ್ನ ಕಂಡುಹಿಡಿಯಬೇಕಂದ್ರೆ ಗೆದ್ದಿರುವಂತಹ ಪಂದ್ಯಗಳು 10 ಡಿವೈಡೆಡ್ ಬೈ ಗೆಲುವಿನ ಪ್ರಮಾಣ 40 ಇಂಟು 100 ಪಂದ್ಯಗಳನ್ನ ಆಡಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. 100ರಲ್ಲಿ 40% ಗೆದ್ದಿದ್ದಾರೆ. ಹಾಗಾದ್ರೆ 100ರಲ್ಲಿ 40% ಗೆದ್ದಿದ್ದಾರೆ ಅಂತ ಅರ್ಥ. 0 ಕ್ಯಾನ್ಸಲ್ ಆಯ್ತು. ಎಷ್ಟು ಉಳಿತು? 2 2 2 4 2 5 10. ಹೌದಾ? 0 ಕ್ಯಾನ್ಸಲ್ ಆಯ್ತು. 2 2 4 2 5 10. 2 ಬಂದ್ಲೆ 2 5. ಹಾಗಾಗಿ 5 5 25. ಎಷ್ಟು ಬಂತೀಗ? 25. ಹಾಗಾದ್ರೆ ಅವರು ಆಡಿದಂತಹ ಒಟ್ಟು ಪಂದ್ಯಗಳ ಸಂಖ್ಯೆ ಎಷ್ಟಾಯ್ತು ಇವಾಗ? 25. ಒಟ್ಟು ಪಂದ್ಯಗಳ ಸಂಖ್ಯೆ 25. ಹೌದಲ್ಲ ಮಕ್ಕಳೇ? 25. ಇಲ್ಲಿ ಒಟ್ಟು ಗೆದ್ದಿರುವಂತಹ ಪಂದ್ಯಗಳು 10 ಇದೆ. 100 ನಾವು ಕನ್ಸಿಡರ್ ಮಾಡೋಣ 100 ಪಂದ್ಯಗಳನ್ನ ಆಡಿದ್ದಾರೆ ಅಂತ ತಿಳ್ಕೊಳ್ರಿ. ಈ 100 ಪಂದ್ಯಗಳಲ್ಲಿ ಅವ್ರ ಗೆಲುವಿನ ಪ್ರಮಾಣ 40% ಇದೆ. ಹೌದಾ? ಅದರಲ್ಲಿ 10 ಪಂದ್ಯಗಳನ್ನ ಅವ್ರು ಗೆದ್ದಿದ್ದಾರೆ. ಹಾಗಾಗಿ 100ಕ್ಕೆ ಎಷ್ಟು ಅಂತ ನಾವು ಕಂಡುಹಿಡಿಯೋದಾದ್ರೆ 10 ಡಿವೈಡೆಡ್ ಬೈ 40 ಇಂಟು 100 ಮಾಡಿದ್ರೆ ನಮ್ಗೆ ಒಟ್ಟು ಪಂದ್ಯಗಳ ಸಂಖ್ಯೆ ಎಷ್ಟಾಯ್ತು? 25 ಸಿಕ್ತು. ಈಗ ಇನ್ನೊಂದು ಲೆಕ್ಕ ಬಿಡ್ಸೋಣ. ಒಂದು ಪಟ್ಟಣದಲ್ಲಿನ 60% ಜನರು ಕ್ರಿಕೆಟ್, ಅರ್ಥ ಮಾಡ್ಕೊಳ್ರಿ, ಕ್ರಿಕೆಟ್, 30% ಜನರು ಫುಟ್ಬಾಲ್ ಹಾಗೂ ಉಳಿದವರು ಇತರೆ ಆಟಗಳನ್ನು ಇಷ್ಟಪಟ್ಟರೆ ಆಗ ಶೇಕಡಾ ಎಷ್ಟು ಜನ ಇತರೆ ಆಟಗಳನ್ನ ಇಷ್ಟಪಡುತ್ತಾರೆ? ಎಸ್ ಮಕ್ಕಳೇ, ಇಲ್ಲಿ ಯಾವ ಯಾವ ಆಟಗಳಿವೆ ಮೊದಲು ಅಬ್ಸರ್ವ್ ಮಾಡ್ರಿ. ಯಾವ್ದಿದೆ? ಒಂದು ಊರಿನಲ್ಲಿ ಅಥವಾ ಒಂದು ಪಟ್ಟಣದಲ್ಲಿ ಜನರಿದ್ದಾರೆ, ಅದರಲ್ಲಿ 60% ಜನರು ಕ್ರಿಕೆಟ್ ಅನ್ನ ಇಷ್ಟಪಡ್ತಾರೆ. ಪರಿಹಾರ: ಕ್ರಿಕೆಟ್ ಅನ್ನ ಇಷ್ಟಪಡುವವರ ಸಂಖ್ಯೆ ಎಷ್ಟಿದೆ ನಮ್ಗೆ?
60%. ಆಮೇಲೆ ನೆಕ್ಸ್ಟ್ ಫುಟ್ಬಾಲ್ ಎಷ್ಟಿದೆ? 30. ಇತರೆ ಎಷ್ಟಿದೆ? 30%. ಇತರೆ ಆಟಗಳು ಇತರೆ ಆಟಗಳನ್ನ ಉಳಿದವರು ಇಷ್ಟಪಡ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ನಮಗೆ ಏನಂತ ಕೇಳಿದ್ದಾರೆ? ಒಟ್ಟು ಜನಸಂಖ್ಯೆ 50 ಲಕ್ಷ. ಇದನ್ನ ಕೊಟ್ಟಿದ್ದಾರೆ ನಮ್ಗೆ. ಇದನ್ನ ಕಂಡುಹಿಡಿಬೇಕು ನಾವು. ಒಟ್ಟು ಜನಸಂಖ್ಯೆ 50 ಲಕ್ಷ. ಹೌದಾ? ಒಟ್ಟು ಜನಸಂಖ್ಯೆ 50 ಲಕ್ಷಗಳಾದ್ರೆ ಪ್ರತಿಯೊಂದು ಆಟವನ್ನ ಇಷ್ಟಪಡುವವರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಈಗ ನಾವೇನ್ ಮಾಡೋಣ? ಕ್ರಿಕೆಟ್ ಅನ್ನ ಎಕ್ಸ್ ಅಂತ ತಗೊಳ್ಳೋಣ, ಫುಟ್ಬಾಲ್ ಅನ್ನ ವೈ ಅಂತ ತಗೊಳ್ಳೋಣ, ಇತರೆಯನ್ನ ಝಡ್ ಅಂತ ತಗೊಳ್ಳೋಣ. ಇದು X%, ಇದು Y%, ಇದು Z% ಅಂತ ತಗೊಳ್ಳೋಣ. ಅವಾಗ ಏನಾಗತ್ತೆ ನೋಡೋಣ. ಮೊದಲು ನಾವೇನ್ ಮಾಡೋಣ? ಇತರೆ ಆಟಗಳನ್ನು ಇಷ್ಟಪಡುವವರ ಸಂಖ್ಯೆಯನ್ನ ಕಂಡುಹಿಡಿಯೋಣ. ಇತರೆ ಆಟಗಳನ್ನು ಇಷ್ಟಪಡುವವರ ಸಂಖ್ಯೆ. ಇತರೆ ಆಟಗಳನ್ನು ಇಷ್ಟಪಡುವವರ ಸಂಖ್ಯೆ ಎಷ್ಟಿದೆ? ಇಷ್ಟಪಡುವವರ ಸಂಖ್ಯೆ. ಓಕೆ, Z% ಅಂತ ಕಂಡುಹಿಡಿತಾ ಇದ್ದೀವಿ. ಝಡ್ ಇದೆ, ನಾವ್ ಇತರೆ ಆಟವನ್ನ ಝಡ್ ಅಂತ ತಗೊಂಡಿದ್ದೀವಿ. ಇವಾಗ ಇತರೆ ಆಟಗಳನ್ನ, ಒಟ್ಟು ಆಟಗಳಲ್ಲಿ 60% ಕ್ರಿಕೆಟ್ ಇದೆ, 30% ಫುಟ್ಬಾಲ್ ಇದೆ. ಒಟ್ಟು ಆಟವನ್ನ ನೀವೇನಾದ್ರೂ 100% ಅಂತ ತಗೊಂಡ್ರೆ ಈ 100ರಲ್ಲಿ 60 ಕ್ರಿಕೆಟ್ ಇದೆ, 30 ಫುಟ್ಬಾಲ್ ಇದೆ. ಉಳಿದದೆಷ್ಟು ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಅದನ್ನ ಇತರೆ ಅಂತ ಕರೀತಾರೆ. ಹಾಗಾಗಿ ಹೆಂಗ್ ಕಂಡುಹಿಡಿತೀವಿ? 100% ಮೈನಸ್ ಕ್ರಿಕೆಟ್ ಎಷ್ಟಿದೆ? ಅದು ಮೈನಸ್ ಫುಟ್ಬಾಲ್. ಹೌದಾ? ಕ್ರಿಕೆಟ್ ಮತ್ತು ಫುಟ್ಬಾಲ್ ಇವೆರಡನ್ನು ಇಷ್ಟನ್ನು ಕಳೆದ್ರೆ 100ರಲ್ಲಿ ನಮ್ಗೆ ಇತರೆ ಆಟಗಳು ಸಿಗತ್ತೆ. 100% ಫುಟ್ಬಾಲ್, ಕ್ರಿಕೆಟ್ ಎಷ್ಟಿದೆ ಮಕ್ಕಳೇ? 60%, 60% ಇದೆ. ಫುಟ್ಬಾಲ್ ಎಷ್ಟಿದೆ? 30% ಅಂತ ಇದೆ. ಹೌದಾ? ಇವಾಗ 100% ಮೈನಸ್ 60ರಲ್ಲಿ 30% ಅನ್ನ ಕಳೆದ್ರೆ ಎಷ್ಟು ಬರುತ್ತೆ ನಿಮ್ಗೆ? ಸರಿ, ಇಲ್ಲಿ ನಾವು ಕ್ರಿಕೆಟ್ ಮತ್ತು ಫುಟ್ಬಾಲ್ ಅನ್ನ ಕೂಡಿಸಿದಾಗ ಅದನ್ನ ನಾವು 100ರಲ್ಲಿ ಕಳೆದ್ರೆ ಇತರೆ ಸಂಖ್ಯೆ ಸಿಗತ್ತೆ ನಮ್ಗೆ. 60 + 30 ಮಾಡಿದ್ರೆ ನಿಮ್ಗೆ 90% ಸಿಗತ್ತೆ. ಹಾಗಾಗಿ 100ರಲ್ಲಿ 90ನ್ನ ಕಳೆದ್ರೆ 10% ಬರುತ್ತೆ. ಈ ಒಟ್ಟು ಆಟಗಳಲ್ಲಿ ಕ್ರಿಕೆಟ್ 60 ಇದೆ, 30 ಫುಟ್ಬಾಲ್ ಇದೆ. 60 + 30 ಮಾಡಿದ್ರೆ 90 ಬರುತ್ತೆ. ಉಳಿದೆಷ್ಟು? 100ರಲ್ಲಿ 90ನ್ನ ಕಳೆದ್ರೆ 10 ನಮಗೆ ಇತರೆ ಆಟಗಳು. ಹೌದಾ? ಹಾಗಾಗಿ ಇತರೆ ಆಟಗಳನ್ನ ಇಷ್ಟಪಡುವವರ ಸಂಖ್ಯೆ ಎಷ್ಟಿದೆ? 10% ಇದೆ. ಈಗ ನಮ್ಗೆ ಪ್ರತಿಯೊಂದು ಆಟವನ್ನ ಕೇಳಿದೆ. ಪ್ರತಿಯೊಂದು ಆಟ ಅಂದ್ರೆ ಮೊದಲು ಕ್ರಿಕೆಟ್ ಅನ್ನ ಕಂಡುಹಿಡಿಬೇಕು, ಆಮೇಲೆ ಫುಟ್ಬಾಲ್ ಕಂಡುಹಿಡಿಬೇಕು. ಹೌದಾ? ಅದನ್ನ ಶೇಕಡಾ ಕ್ರಮದಲ್ಲಿ ಹೇಳ್ಬೇಕು. ಹೆಂಗೆ? ಮೊದಲು ಕ್ರಿಕೆಟ್ ಅನ್ನ ಇಷ್ಟಪಡುವವರ ಸಂಖ್ಯೆ 50 ಲಕ್ಷ ಜನಸಂಖ್ಯೆಯಲ್ಲಿ ಪಡುವವರ ಸಂಖ್ಯೆ, ಅದರಲ್ಲಿ 60% ಅಂತ ಹೇಳಿದ್ದಾರೆ. ಕ್ರಿಕೆಟ್ ಅನ್ನ ಇಷ್ಟಪಡುವವರ ಸಂಖ್ಯೆ, ಕ್ರಿಕೆಟ್ ಅನ್ನು ಇಷ್ಟಪಡುವವರ ಸಂಖ್ಯೆ, ಇಷ್ಟಪಡುವವರ ಸಂಖ್ಯೆ ಎಷ್ಟಿದೆ ಅಂತ ಕಂಡುಹಿಡಿಯೋಣ. ಓಕೆ, ಕ್ರಿಕೆಟ್ ಅನ್ನ ಇಷ್ಟಪಡುವವರ ಸಂಖ್ಯೆ ಎಷ್ಟಿದೆ? 60%. 60% ಕ್ರಿಕೆಟ್. ಒಟ್ಟು ಜನಸಂಖ್ಯೆ ಎಷ್ಟಿದೆ? 50 ಲಕ್ಷ. 60% ಅಂತಂದ್ರೆ 60 ಡಿವೈಡೆಡ್ ಬೈ 100 ಮಾಡ್ತೀವಿ, ಇಂಟು 50 ಲಕ್ಷ ಒಟ್ಟು ಜನಸಂಖ್ಯೆ. ಓಕೆ, ಈಗ 0 ಕ್ಯಾನ್ಸಲ್ ಆಯ್ತು. 2 5 2 3 6, 5 1 5, 10 50, 10 3 30. ಹಾಗಾಗಿ 30 ಲಕ್ಷ ಜನ ಕ್ರಿಕೆಟ್ ಅನ್ನ ಇಷ್ಟಪಡ್ತಾರೆ. 50 ಲಕ್ಷದಲ್ಲಿ ನಮ್ಗೆ 60% ಅಂದ್ರೆ 60% ಅಂದ್ರೆ 60 ಡಿವೈಡೆಡ್ ಬೈ 100 ಇಂಟು ಒಟ್ಟು ಜನಸಂಖ್ಯೆ 50 ಲಕ್ಷ ಮಾಡಿದ್ರೆ ನಿಮ್ಗೆ ಕ್ರಿಕೆಟ್ ಅನ್ನು ಇಷ್ಟಪಡುವವರ ಸಂಖ್ಯೆ ಸಿಗತ್ತೆ 30 ಲಕ್ಷ. ಅದೇ ತರಹ ಫುಟ್ಬಾಲ್ ಅನ್ನ ಕಂಡುಹಿಡಿಯೋಣ. ಇವಾಗ ಫುಟ್ಬಾಲ್ ಅನ್ನ ಇಷ್ಟಪಡುವವರ ಸಂಖ್ಯೆ, ಫುಟ್ಬಾಲ್ ಅನ್ನು ಇಷ್ಟಪಡುವವರ ಸಂಖ್ಯೆ. ಫುಟ್ಬಾಲ್ ಎಷ್ಟು ಪರ್ಸೆಂಟ್ ಇದೆ ಮಕ್ಕಳೇ? 30% ಇದೆ ಇಷ್ಟಪಡುವವರ ಸಂಖ್ಯೆ. ಇವಾಗ ಏನ್ ಮಾಡ್ತೀವಿ ಹೇಳ್ರಿ ನೋಡೋಣ.
30% ಫುಟ್ಬಾಲ್ ಇದೆ, ಒಟ್ಟು ಜನಸಂಖ್ಯೆ 50 ಲಕ್ಷ ಇದೆ. ಹಾಗಾದ್ರೆ 30% ಅಂದ್ರೆ 30 ಡಿವೈಡೆಡ್ ಬೈ 100, ಯಾಕಂದ್ರೆ ಶೇಕಡ ಅಂದ್ರೆ ಛೇದದಲ್ಲಿ 100 ಇರ್ಬೇಕು, ನಮಗ್ ಗೊತ್ತಿದೆ. 50 ಲಕ್ಷ. ಈಗ 0 0 ಕ್ಯಾನ್ಸಲ್ ಆಯ್ತು. 5 ಒಂದ್ಲೆ 0, 5 ಎರಡ್ಲೆ 10, 2 ಒಂದ್ಲೆ 2, 2 ಒಂದ್ಲೆ 2, ಇಲ್ಲಿ 1 ಬಂತು, 2 5ಲೆ 10. ಹೌದಾ? 2 5ಲೆ 10, 13. ನೆಕ್ಸ್ಟ್ ಇಲ್ಲಿ 3, ಒಂದೇ ನಿಮಿಷ ನೀಟಾಗಿ ಇನ್ನೊಮ್ಮೆ ಬರೆಯೋಣ. 30 ಡಿವೈಡೆಡ್ ಬೈ 100 ಇಂಟು 50 ಲಕ್ಷ ಅಂತ ನಮ್ಮ ಒಟ್ಟು ಜನಸಂಖ್ಯೆ ಇದೆ. ಹೌದಲ್ಲ ಮಕ್ಕಳೇ? ಇವಾಗ 0 0 ಕ್ಯಾನ್ಸಲ್ ಆಯ್ತು. 2 5ಲೆ 10, 2 2ಲೆ 4, 1 ಬಂತು 10, 2 5ಲೆ 10, 5 ಒಂದ್ಲೆ 5, 5ಲೆ, ಹಾಗಾಗಿ 3 ಇಂಟು 5, 3 5ಲೆ 15 ಲಕ್ಷ ಜನಸಂಖ್ಯೆ ಬಂತು. ಹೌದಾ? 15 ಲಕ್ಷ ಜನಸಂಖ್ಯೆ. ಹಾಗಾದ್ರೆ ಫುಟ್ಬಾಲ್ ಅನ್ನು ಇಷ್ಟಪಡುವವರ ಸಂಖ್ಯೆ 15 ಲಕ್ಷ. ಇಲ್ಲಿ ನಾವೇನ್ ಮಾಡಿದ್ವಿ? ನಮಗ್ ಗೊತ್ತಿದೆ 30% ಅಷ್ಟು ಫುಟ್ಬಾಲ್ ಅನ್ನ ಇಷ್ಟಪಡ್ತಾರೆ. ಒಟ್ಟು ಜನಸಂಖ್ಯೆ 50 ಲಕ್ಷ ಇದೆ. 50 ಲಕ್ಷದಲ್ಲಿ 30% ಅಂದ್ರೆ 30 ಡಿವೈಡೆಡ್ ಬೈ 100 ಇಂಟು 50 ಲಕ್ಷ ಮಾಡಿದ್ರೆ ನಿಮ್ಗೆ 15 ಲಕ್ಷ ಬಂತು. ಈ 15 ಲಕ್ಷ ಜನ ನಮ್ಗೆ ಫುಟ್ಬಾಲ್ ಅನ್ನ ಇಷ್ಟಪಡ್ತಾರೆ. ಹೌದಾ? ಅರ್ಥ ಆಯ್ತಲ್ಲ? ಅರ್ಥ ಆಯ್ತು ಅಂತ ಅನ್ಕೋತೀನಿ ಮಕ್ಕಳೇ. ಈಸಿ ಇದೆ ಅಲ್ಲ? ಇಲ್ಲಿ ನಮಗೆ ಒಟ್ಟು ಜನಸಂಖ್ಯೆ ಎಲ್ಲಿ ಕ್ರಿಕೆಟ್ ಮತ್ತು ಫುಟ್ಬಾಲ್ ಈ ತರ ಆಟಗಳನ್ನ ಕೇಳಿದ್ದಾರೆ. ಈಸಿ ಇದೆ ಅಲ್ಲ? ಈಗ ನಾವೇನ್ ಮಾಡೋಣ, ಮತ್ತೆ ಮುಂದುವರಿದು ಈಗ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ತಿಳಿಯೋಣ. ಏನಂತ? ರಿಯಾಯಿತಿ. ರಿಯಾಯಿತಿ ಅಂತಂದ್ರೆ ಏನು? ಈ ರಿಯಾಯಿತಿ ಅಂತಂದ್ರೆ, ಈಗ ನೀವು ಯಾವ್ದಾದ್ರು ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀರಾ, ಅಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ. ಏನಂತ? ಹೊರಗಡೆ ಒಂದು ಬೋರ್ಡ್ ಹಾಕಿರ್ತಾರೆ, ಮೆಗಾ ಸೇಲ್. ಹೌದಾ? ಅಲ್ಲಿ ನಿಮ್ಗೆ 50% ಡಿಸ್ಕೌಂಟ್ ಇದೆ. ಯಾವ್ದಾದ್ರು ಒಂದು ನೀವು ಡ್ರೆಸ್ ತಗೊಂಡ್ರೆ ಅದ್ರ ಮೇಲೆ 50% ಡಿಸ್ಕೌಂಟ್ ಕೊಡ್ತೀವಿ, 10% ಡಿಸ್ಕೌಂಟ್ ಕೊಡ್ತೀವಿ, ಮೆಗಾ ಸೇಲ್. ಹೌದಾ? ಮೆಗಾ ಸೇಲ್ ಅಂತ ಹಾಕಿರ್ತಾರೆ. 50% ಡಿಸ್ಕೌಂಟ್ ಇದೆ ಅಥವಾ 10% ಡಿಸ್ಕೌಂಟ್ ಇದೆ ಅಂತ ಹಾಕಿರ್ತಾರೆ. ನೋಡಿದೀರಾ? ಡಿಸ್ಕೌಂಟ್ ಅಂತ ಹಾಕಿರ್ತಾರೆ, ಮೆಗಾ ಸೇಲ್ ಅಥವಾ ಸೇಲ್ ಅಂತ ಹಾಕಿರ್ತಾರೆ. ಬಿಗ್ ಸೇಲ್ ಡೇ ಇಂಥವೇನಾದ್ರೂ ಹಾಕಿರ್ತಾರೆ. ಅಥವಾ ನಿಮ್ ಬ್ಯಾನರ್ಸ್ ಅನ್ನ ಕೊಡ್ತಾರೆ. ಕೆಲವೊಂದ್ಸತಿ ನಿಮ್ ಪ್ಯಾಂಪ್ಲೆಟ್ ಕೊಟ್ಟಿರ್ತಾರೆ. ಏನಂತ? ಅದರಲ್ಲಿ ನಿಮ್ಗೆ ಯಾವುದೇ ವಸ್ತುವನ್ನ ಖರೀದಿಸಿದರೆ ಪ್ರತಿ ವಸ್ತುವಿನ ಮೇಲೆ 10% ರಿಯಾಯಿತಿ ಇದೆ, 5% ರಿಯಾಯಿತಿ ಇದೆ, 60% ರಿಯಾಯಿತಿ ಇದೆ, 20% ರಿಯಾಯಿತಿ ಇದೆ. ಈ ತರ ನಮ್ಗೆ ಕೆಲವೊಂದು ಜಾಹೀರಾತುಗಳನ್ನ ನೋಡ್ತೀರಾ. ಹಾಗಾದ್ರೆ ಅದನ್ನ ನೋಡಿ ನಾವೇನ್ ಮಾಡ್ತೀವಿ? ಈ ಬಟ್ಟೆ ಅಂಗಡಿಯಲ್ಲಿ ಹೋದ್ರೆ ನಮ್ಗೆ ಇಷ್ಟು ಕಡಿಮೆ ಸಿಗತ್ತೆ ಅಮೌಂಟ್, 50% ರಿಯಾಯಿತಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ 50% ರಿಯಾಯಿತಿ ಅಂತಂದ್ರೆ ಏನು? ಡಿಸ್ಕೌಂಟ್ ಅಂತ ಕರಿತೀವಿ. ಡಿಸ್ಕೌಂಟ್ ಅಥವಾ ಇದನ್ನ ನಾವು ರಿಯಾಯಿತಿ ಅಂತ ಕರಿತೀವಿ. ಈ ರಿಯಾಯಿತಿ ಅಂತಂದ್ರೆ ಏನು? ಹೌದಾ? ಅದನ್ನ ತಿಳಿಬೇಕಲ್ಲ ನಾವು. ರಿಯಾಯಿತಿ ಅಂತಂದ್ರೆ ವಸ್ತುವಿನ ನಮೂದಿತ ಬೆಲೆಯ ಮೇಲೆ ನೀಡಲಾಗುವ ಕಡಿತವನ್ನ ನಾವೇನಂತ ಕರಿತೀವಿ? ರಿಯಾಯಿತಿ ಅಂತ ಕರಿತೀವಿ. ಈಗ ನೀವು ಯಾವುದೇ ಒಂದು ಡ್ರೆಸ್ ಅನ್ನ ಖರೀದಿ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಆ ಡ್ರೆಸ್ ನ ಮೇಲೆ ಏನಾದ್ರೂ ನಿಮ್ಗೆ 700 ರೂಪಾಯಿ ಅಂತ ಇರತ್ತೆ. ಅದ್ರಲ್ಲಿ ಅವನೇನ್ ಮಾಡ್ತಾನೆ? ಇದಕ್ಕೆ ಒಂದು 10% ಹಾಕಿ ನಿಮಗೆ ಆ 700 ರೂಪಾಯಿಗಿಂತ ಕಡಿಮೆ ಬೆಲೆಯನ್ನ ನಿಮಗ್ ಕೊಡ್ತಾನೆ ಈ ಡ್ರೆಸ್ ಅನ್ನ. ಹೌದಾ? ಅಂದ್ರೆ ನಮೂದಿತ ಬೆಲೆ ಎಷ್ಟಿದೆ? 700 ಇದೆ. ಅವನು ಎಷ್ಟು ಪರ್ಸೆಂಟ್ ರಿಯಾಯಿತಿ ಹೇಳ್ತಾನೆ? 10% ರಿಯಾಯಿತಿ ಹೇಳ್ತಾನೆ. ಹಾಗಾದ್ರೆ 700ರಲ್ಲಿ 10% ರಿಯಾಯಿತಿ ಮಾಡಿ ಏನ್ ಅಮೌಂಟ್ ಬರುತ್ತೆ ಆ ಬೆಲೆಗೆ ನಿಮಗೆ ಡ್ರೆಸ್ ಅನ್ನ ಕೊಡ್ತಾನೆ. ಹೌದಾ? ಅಂದ್ರೆ ನಮೂದಿತ ಬೆಲೆಯ ಮೇಲೆ ನೀಡಲಾಗುವಂತಹ ಕಡಿತವನ್ನ ರಿಯಾಯಿತಿ ಅಂತ ಕರೀತಾರೆ. ನಮೂದಿತ ಬೆಲೆ ಅಂತಂದ್ರೆ ವಸ್ತುವನ್ನ ಮಾರಾಟ ಮಾಡುವಂತಹ ಬೆಲೆ. ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ತಗೊಂಡ್ರೆ ಆ ವಸ್ತುವಿನ ಮೇಲೆ ಏನು ನಮೂದಿಸಲಾಗಿರುತ್ತೆ, ಏನು ಪ್ರಿಂಟ್ ಆಗಿರುತ್ತೆ, ಆ ಬೆಲೆಯ ಮೇಲೆ ಇಷ್ಟು % ಡಿಸ್ಕೌಂಟ್ ಅಂತ ಅಂಗಡಿಯವನ್ ಏನ್ ಮಾಡ್ತಾನೆ? ಆ ಪರ್ಸೆಂಟ್ ಅನ್ನ ಕಡಿಮೆ ಮಾಡಿ ನಿಮ್ಗೆ ಕೊಡ್ತಾನೆ. ಹೌದಾ? ನಮೂದಿತ ಬೆಲೆ ಅಂದ್ರೆ ವಸ್ತುವಿನ ಮೇಲೆ ನಿಗದಿಯಾದಂತಹ ಬೆಲೆ. ಹಾಗಾದ್ರೆ ರಿಯಾಯಿತಿಯನ್ನ ಯಾವ ರೀತಿ ಕಂಡುಹಿಡಿತೀವಿ? ರಿಯಾಯಿತಿ ಇಸ್ ಈಕ್ವಲ್ ಟು ನಮೂದಿತ ಬೆಲೆ ಮೈನಸ್ ಮಾರಾಟ
ನಮೂದಿತ ಬೆಲೆ ಅಂತಂದ್ರೆ ಒರಿಜಿನಲ್ ಆಗಿ ಮೊದಲು ವಸ್ತುವಿನ ಮೇಲೆ ಯಾವ ಬೆಲೆ ನಿಗದಿ ಆಗಿರುತ್ತೆ ಅದು ನಮೂದಿತ ಬೆಲೆ. ಅವನ್ ಏನ್ ಮಾಡ್ತಾನೆ ಅಂಗಡಿಯವನು, ಅವನು ಎಷ್ಟು ಪರ್ಸೆಂಟ್ ರಿಯಾಯಿತಿ ಅಂತ ನಿಮಗೆ ಹೇಳಿದಾನೆ, ನಮೂದಿತ ಬೆಲೆಯ ಮೇಲೆ ಕಡಿತ ಮಾಡಿ ನಿಮ್ಗೆ ಏನ್ ಕೊಡ್ತಾನಲ್ಲ ಅದು ಮಾರಾಟದ ಬೆಲೆ. ಹೌದಾ? ಹಾಗಾದ್ರೆ ನಮೂದಿತ ಬೆಲೆ ಮೈನಸ್ ಮಾರಾಟದ ಬೆಲೆಯನ್ನ ಮಾಡಿದ್ರೆ ನಿಮ್ಗೆ ರಿಯಾಯಿತಿ ಸಿಗತ್ತೆ. ಫಾರ್ ಎಕ್ಸಾಂಪಲ್, ನಮೂದಿತ ಬೆಲೆ ಏನಾದ್ರೂ 50 ಇದೆ ಅಂತ ತಿಳ್ಕೊಡ್ರಿ. ನಿಮ್ಗೆ ಎಷ್ಟೋ 1% ಡಿಸ್ಕೌಂಟ್ ಕೊಟ್ಟು ಆವಾಗ ಆ ವಸ್ತುವಿನ ಬೆಲೆ 45 ರೂಪಾಯಿ ಬರತ್ತೆ. ಸರಿ, ಎಷ್ಟು ಬರುತ್ತೆ ಅಂತ ತಿಳ್ಕೊಡ್ರಿ. 45 ಅಂತ ಬರುತ್ತೆ. 50 ಮೈನಸ್ 45 ಮಾಡಿದ್ರೆ 5% ಅಷ್ಟು ಅವನು ರಿಯಾಯಿತಿ ಕೊಟ್ಟ ಅಂತ ನಾವ್ ಹೇಳ್ಬಹುದು. ಅದೇ ತರಹ ನಾವ್ ಇನ್ನು ಹೇಳೋದಾದ್ರೆ, ಓಕೆ, ರಿಯಾಯಿತಿ ಅಂತಂದ್ರೆ ಏನು? ವಸ್ತುವಿನ ನಮೂದಿತ ಬೆಲೆಯ ಮೇಲೆ ನೀಡಲಾಗುವಂತಹ ಕಡಿಮೆ ಬೆಲೆಗೆ ನಾವು ವಸ್ತುವನ್ನ ಕೊಡ್ತೀವಲ್ಲ, ನಮೂದಿತ ಬೆಲೆಗಿಂತ ಕಡಿಮೆ ಬೆಲೆ, ಅದಕ್ಕೆ ನಾವು ರಿಯಾಯಿತಿ ಅಂತ ಕರಿತೀವಿ. ರಿಯಾಯಿತಿಯನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? ನಮೂದಿತ ಬೆಲೆ ಮೈನಸ್ ಮಾರಾಟದ ಬೆಲೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಇವಾಗ ನಾವೇನ್ ಮಾಡೋಣ, ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್, ದಟ್ ಈಸ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್, ಅದನ್ನ ತಿಳಿಯೋಣ. ಯಾವ್ದಪ್ಪ ಅಂತಂದ್ರೆ, ನಾನ್ ಬರೀತೀನಿ ನೋಡ್ರಿ, ಯಾವ್ದು ಅಂತಂದ್ರೆ, ಈಗ ನಾವು ದಿವ್ಸ ಪ್ರತಿ ಸಲ ಅಂಗಡಿಗೆ ಹೋದಾಗ, ಬಟ್ಟೆ ಅಂಗಡಿಗೆ ಹೋಗ್ರಿ ಅಥವಾ ಯಾವುದೇ ಎಲೆಕ್ಟ್ರಿಕ್ ಶಾಪಿಗೆ ಹೋಗ್ರಿ ಅಥವಾ ನಮ್ಮ ಮನೆಯ ವಿದ್ಯುತ್ ಬಿಲ್ ನಲ್ಲೂ ಕೂಡ ಎಲ್ಲಿ ನೋಡಿದ್ರು ನಿಮ್ಗೆ ಒಂದು ಅಂಶ ಕಾಣಿಸುತ್ತೆ, ಏನಂತ? GST. ನೀವ್ ಅಂಗಡಿಗೆ ಹೋಗಿರ್ತೀರಾ, ಒಟ್ಟು ಬೆಲೆ ನಿಮ್ಗೆ ಆಗಿರತ್ತೆ ಏನಂತ, ಇಷ್ಟ ಅಮೌಂಟಿಗೆ ಒಂದು ಪ್ರಾಡಕ್ಟ್ ಅನ್ನ ತಗೋತೀರಾ, ಒಂದು ಡ್ರೆಸ್ ಅನ್ನ ತಗೋತೀರಾ ಅಥವಾ ಯಾವುದೇ ಒಂದು ವಸ್ತುವನ್ನ ತಗೋತೀರಾ. ಅಂಗಡಿಯವನ್ ಏನ್ ಹೇಳ್ತಾನೆ, ಆ ಬಿಲ್ಲಿನಲ್ಲಿ ಕೊನೆಗೆ GST ಇಷ್ಟು ಪರ್ಸೆಂಟ್ ಇದೆ ಮೇಡಮ್ ಅಂತ ಹೇಳ್ತಾನೆ. GST ಇಷ್ಟು ಪರ್ಸೆಂಟ್ ಇದೆ. ಹೌದಾ? ಹಾಗಾದ್ರೆ GST ಅಂತಂದ್ರೆ ಏನು ಅದನ್ನ ನೋಡೋಣ. GST ಈಗ GST ಅನ್ನ ನೋಡೋಕ್ಕಿಂತ ಮುಂಚೆ ನಾವು ಟ್ಯಾಕ್ಸ್ ಅಂದ್ರೆ ಏನು ಅಂತ ನೋಡೋಣ. ಟ್ಯಾಕ್ಸ್ ಅಂತಂದ್ರೆ ಏನು? ನಮ್ಗೆಲ್ಲ ಗೊತ್ತಿರೋ ಹಂಗೆ ಟ್ಯಾಕ್ಸ್ ಅಂತ ಕರಿತೀವಿ, ಇನ್ಕಮ್ ಟ್ಯಾಕ್ಸ್ ಅಂತ ಕರೀತಾರೆ. ಓಕೆ, ಈಗ ಕೆಲವೊಂದ್ ಸರ್ತಿ ಅಲ್ಲಿ ರೇಡ್ ಆಗಿದೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನವ್ರು ಬಂದಿದ್ದಾರೆ ಅಂತ ಹೇಳ್ತೀವಿ. ಹಾಗಾದ್ರೆ ಟ್ಯಾಕ್ಸ್ ಅಂತಂದ್ರೆ ಏನು? ನಿಮಗೆಲ್ಲ ಗೊತ್ತಿರೋ ಹಂಗೆ ಟ್ಯಾಕ್ಸ್ ಅಂತಂದ್ರೆ ನಮ್ಗೆಲ್ಲ ಗೊತ್ತಿದೆ ಏನಂತ, ನೀವು ಈಗಾಗಲೇ ಕಲ್ತಿದ್ದೀರಾ ಕೂಡ. ಟ್ಯಾಕ್ಸ್ ಅಂತಂದ್ರೆ ತೆರಿಗೆ ಅಂತಂದ್ರೆ ಏನು? ಟ್ಯಾಕ್ಸ್ ಅಂತಂದ್ರೆ ಏನು? ಯಾರಿದನ್ನ ವಿಧಿಸ್ತಾರೆ, ಯಾರಿದನ್ನ ಕೊಡ್ತಾರೆ? ಟ್ಯಾಕ್ಸ್ ಅಂತಂದ್ರೆ ತೆರಿಗೆಯನ್ನ ಯಾರು ವಿಧಿಸ್ತಾರೆ? ತೆರಿಗೆಯನ್ನ ಸರ್ಕಾರ ವಿಧಿಸತ್ತೆ. ಹೌದಾ? ಕೆಲವೊಂದು ವಸ್ತುಗಳ ಮೇಲೆ ಸರ್ಕಾರ ಏನ್ ಮಾಡತ್ತೆ, ಇಷ್ಟು ಮೌಲ್ಯ, ಇಷ್ಟು ಪರ್ಸೆಂಟ್ ಅಂತ ತೆರಿಗೆಯನ್ನ ವಿಧಿಸ್ತದೆ. ಆಗ ಅದು ಅವ್ರೇನ್ ಮಾಡ್ತಾರೆ, ಅಂಗಡಿಯವರು ಗ್ರಾಹಕರಿಂದ ಆ ಟ್ಯಾಕ್ಸ್ ಅನ್ನ ಅಥವಾ ಆ ತೆರಿಗೆಯನ್ನ ಸಂಗ್ರಹಿಸಿ ಅವ್ರೇನ್ ಮಾಡ್ತಾರೆ, ಸರ್ಕಾರಕ್ಕೆ ಕಟ್ತಾರೆ. ಹಾಗಾದ್ರೆ ಈ ಸರ್ಕಾರ ಏನ್ ಮಾಡತ್ತೆ, ಈ ತೆರಿಗೆಯನ್ನೆಲ್ಲ ಸಂಗ್ರಹಿಸಿ? ಈಗ ನಾವು ಸರ್ಕಾರ ಬಜೆಟ್ ಮಂಡನೆ ಮಾಡತ್ತೆ, ನೀವ್ ನೋಡಿದೀರಾ ಏನಂತ? ಕೆಲವೊಂದು ಯೋಜನೆಗಳಿಗೆ ಇಷ್ಟು ಅಮೌಂಟ್ ಅಂತ ಅವ್ರು ಹೇಳ್ತಾರೆ. ಹೌದಾ? ಯಾವುದೋ ಒಂದು ರಸ್ತೆ, ಹೆದ್ದಾರಿ ಮಾಡೋದಕ್ಕಾಗ್ಲಿ ಅಥವಾ ಮತ್ತೆ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಅವರು ಇಷ್ಟು ಕೋಟಿ ವೆಚ್ಚ ಅಂತ ಮೀಸಲಿಡ್ತಾರೆ. ನೋಡಿದೀರಾ, ಕೇಳಿದೀರಾ? ಅಭಿವೃದ್ಧಿ ಕಾರ್ಯಗಳಿಗೆ 50 ಕೋಟಿ, 35 ಕೋಟಿ, 10 ಲಕ್ಷ ಕೋಟಿ, ಈ ತರ ಅವರು ಬಜೆಟ್ ಅನ್ನ ಮಂಡನೆ ಮಾಡುವಾಗ ಹೇಳ್ತಾರೆ. ಕೇಳಿದೀರಾ? ಅಂದ್ರೆ ಸರ್ಕಾರ ಏನ್ ಮಾಡತ್ತೆ, ಎಲ್ಲಾ ಜನರಿಂದ ಸಂಗ್ರಹಿಸಿದಂತಹ ಈ ಒಂದು ತೆರಿಗೆಯನ್ನ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗಿಸತ್ತೆ. ಅದಕ್ಕಾಗಿ ಅವ್ರೇನ್ ಮಾಡ್ತಾರೆ, ತೆರಿಗೆಯನ್ನ ಹಾಕ್ತಾರೆ, ಸರ್ಕಾರ ಟ್ಯಾಕ್ಸ್ ಅನ್ನ ಹಾಕ್ತಾರೆ. ಹಾಗಾದ್ರೆ ಈ ಟ್ಯಾಕ್ಸ್ ಅನ್ನ ನಾವು ಎಲ್ಲೆಲ್ಲಿ ನೋಡ್ತೀವಿ? ತೆರಿಗೆಗಳಲ್ಲಿ ಹಲವಾರು ರೀತಿಯಲ್ಲಿ ನಾವು ತೆರಿಗೆಯನ್ನ ಕಟ್ತೀವಿ. ಹೌದಾ? ಪ್ರತಿಯೊಬ್ರು ಕೂಡ ಹಲವಾರು ವಿಭಾಗಗಳಲ್ಲಿ ಹಲವಾರು ವಸ್ತುಗಳನ್ನ ಕೊಳ್ಳುವಾಗ ತೆರಿಗೆಯನ್ನ ಕಟ್ತೀವಿ. ಅಂಗಡಿಯವರು ಅದನ್ನ ಗ್ರಾಹಕರಿಗೆ, ಸರ್ಕಾರಕ್ಕೆ ಕಟ್ತಾರೆ. ಅಂದ್ರೆ ಒಂದು ವಸ್ತು ಉತ್ಪನ್ನ ಆದಾಗಿನಿಂದ ಗ್ರಾಹಕರವರೆಗೂ ತಲುಪುವವರೆಗೆ ಹಲವಾರು ಹಂತಗಳಲ್ಲಿ ತೆರಿಗೆಯನ್ನ ಪಾವತಿಸಲಾಗ್ತದೆ, ಅದನ್ನ ಸರ್ಕಾರಕ್ಕೆ ಕಟ್ಟಲಾಗುತ್ತೆ. ಈಗ ತೆರಿಗೆಗಳಲ್ಲಿ ಕೆಲವೊಂದು ವಿಧಗಳಿವೆ. ಹಲವಾರು ವಿಧಗಳಲ್ಲಿ ಹಲವಾರು ವಸ್ತುಗಳಲ್ಲಿ ಅಥವಾ ಹಲವಾರು ಡಿಪಾರ್ಟ್ಮೆಂಟ್ ಅಲ್ಲಿ ತೆರಿಗೆಗಳನ್ನ ಕಟ್ತೀವಿ. ಯಾವ್ಯಾವ್ದು ನೋಡೋಣ. ತೆರಿಗೆಯಲ್ಲಿ ಹಲವಾರು ವಿಧಗಳನ್ನ ನೋಡ್ತೀವಿ ನಾವು. ಮೊದಲನೇದಾಗಿ ನೋಡ್ಬೇಕಂದ್ರೆ ಅಬಕಾರಿ ಸುಂಕ ಅಥವಾ ಅಬಕಾರಿ ತೆರಿಗೆ. ಅಬಕಾರಿ ಸುಂಕ
ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಸಂಪತ್ತಿನ ತೆರಿಗೆ, ಆಸ್ತಿ ತೆರಿಗೆ, ಮನರಂಜನಾ ತೆರಿಗೆ ನೋಡಿದಿರಲ್ಲ. ಹ ಏನ್ ಅಬಕಾರಿ ಸುಂಕ, ಆಮೇಲೆ ಆಸ್ತಿ ತೆರಿಗೆ, ಮನರಂಜನಾ ತೆರಿಗೆ, ಆಮೇಲೆ ಸೇವಾ ತೆರಿಗೆ, ಇನ್ನು ಬಹಳ ಇದೆ ಹೌದಾ. ಸೇವಾ ತೆರಿಗೆ, ಆಮೇಲೆ ಮತ್ ನಾವ್ ಯಾವ್ದು ನೋಡ್ಬೋದು, ಆದಾಯ ತೆರಿಗೆ, ಆಮೇಲೆ ಸೇವಾ ತೆರಿಗೆ, ಆದಾಯ ತೆರಿಗೆಯನ್ನು ನೋಡಬಹುದು. ಆಮೇಲೆ ಮಾರಾಟ ತೆರಿಗೆ, ಸರ್ವಿಸ್ ಟ್ಯಾಕ್ಸ್, ಸೇಲ್ಸ್ ಟ್ಯಾಕ್ಸ್, ಆದಾಯ ತೆರಿಗೆ, ಹೌದಾ. ಇದೇ ತರಹ ನಾವು ಹಲವಾರು ತೆರಿಗೆಗಳನ್ನ ನೋಡ್ತೀವಿ. ಇಷ್ಟೇ ಎಲ್ಲ ಇನ್ನೂ ಹಲವಾರು ತೆರಿಗೆಗಳು ಇವೆ. ಅಬಕಾರಿ ಸುಂಕ, ಆಸ್ತಿ ತೆರಿಗೆ, ಮನರಂಜನಾ ತೆರಿಗೆ, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅಂತ. ಈಗ ನಾವು ಮೂವಿಗೆ ಹೋಗ್ತೀವಿ, ಇದನ್ನ ನಾವು ಮದ್ಯ ಮಾರಾಟದಲ್ಲಿ ಕಟ್ಟಲಾಗುವಂತಹ ತೆರಿಗೆಗಳು. ಆಸ್ತಿ ತೆರಿಗೆ, ಇಷ್ಟು ಆಸ್ತಿಯನ್ನ ಹೊಂದಿದ್ರೆ ಇಷ್ಟು % ಟ್ಯಾಕ್ಸ್ ಅನ್ನ ನಾವು ಸರ್ಕಾರಕ್ಕೆ ಕಟ್ಟಬೇಕು ಅಂತ ಒಂದು ರೂಲ್ಸ್ ಇರುತ್ತೆ. ಆ ರೂಲ್ಸಿನ ಪ್ರಕಾರ ನಾವು ಅಷ್ಟು % ಟ್ಯಾಕ್ಸ್ ಅನ್ನ ಸರ್ಕಾರಕ್ಕೆ ಕಟ್ತೀವಿ. ಮನರಂಜನಾ ತೆರಿಗೆ, ಈಗ ನೀವು ಒಂದು ಮೂವಿಯನ್ನ ನೋಡಲು ಹೋಗ್ತೀರಾ, ಸಿನಿಮಾವನ್ನ ನೋಡಲು ಹೋಗ್ತೀರಾ. ಆ ಸಿನಿಮಾವನ್ನ ನೋಡೋದಕ್ ಹೋದಾಗ್ಲೂ ಕೂಡ ಅಲ್ಲಿ ನಮ್ಗೆ GST ಇಷ್ಟು % ಅಂತ ಇದೆ. ಅದಕ್ಕೆ ನಾವು ಮನರಂಜನಾ ತೆರಿಗೆ ಅಂತ ಕರಿತೀವಿ. ಸೇವಾ ತೆರಿಗೆ, ಆದಾಯ ತೆರಿಗೆಯಲ್ಲಿ ಇಷ್ಟು % ಅಂದ್ರೆ ಇದಕ್ಕಿಂತ ಮೇಲ್ಪಟ್ಟು ಆದಾಯ ಇದ್ರೆ ಇಷ್ಟು % ಟ್ಯಾಕ್ಸ್ ಅನ್ನ ಕಟ್ಬೇಕು. 50,000ಕ್ಕಿಂತ ಇದ್ರೆ 50,000 ಮೇಲ್ಪಟ್ಟು ಆದಾಯ ಇದ್ರೆ ಇಷ್ಟು % ಟ್ಯಾಕ್ಸ್ ಅನ್ನ, ಇಷ್ಟು % ತೆರಿಗೆಯನ್ನ ಗೌರ್ಮೆಂಟ್ಗೆ ಅಥವಾ ಸರ್ಕಾರಕ್ಕೆ ಕಟ್ಟಬೇಕು ಅಂತ ರೂಲ್ಸ್ ಇರುತ್ತೆ. ಅದು ಆದಾಯ ತೆರಿಗೆ. ಓಕೆ, ಇನ್ಕಮ್ ಟ್ಯಾಕ್ಸ್ ಅಂತ ಕರೀತಾರೆ. ಓಕೆ, ಈಗ ಇವೆಲ್ಲ ತೆರಿಗೆಗಳಲ್ಲಿ ವಿಧಗಳು. ಗೂಡ್ ಸರ್ವಿಸ್ ಟ್ಯಾಕ್ಸ್, GST, ಇದು ಈಗ ಪ್ರಸ್ತುತ ಎಲ್ಲಾ ಕಡೆಗಳಲ್ಲಿ ನಾವು ನೋಡ್ತಾ ಇದೀವಿ, ಹೌದಾ. ಗೂಡ್ ಸರ್ವಿಸ್ ಟ್ಯಾಕ್ಸ್. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಮೌಲ್ಯವರ್ಧಿತ ತೆರಿಗೆ. ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್, ಮೌಲ್ಯವರ್ಧಿತ ತೆರಿಗೆ. ಹಾಗಾದ್ರೆ ಈ ಗೂಡ್ ಸರ್ವಿಸ್ ಟ್ಯಾಕ್ಸ್ ಅನ್ನ ಯಾವ ರೀತಿ ಅಂಗಡಿಯವರು ನಮ್ಗೆ ವಿಧಿಸ್ತಾರೆ, ಅದನ್ನ ನಾವ್ ಎಲ್ಲಿ ನೋಡ್ತೀವಿ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಈ GST, ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂತ ಇದೆ. ಈಗ ಸರಕು ಸಾಗಣೆ ತೆರಿಗೆ ಅಂತ ಕರಿತೀವಿ. ಸರಕು ಸೇವೆಗಳ ತೆರಿಗೆ, ಮೌಲ್ಯವರ್ಧಿತ ತೆರಿಗೆ. ಇಲ್ಲಿ ನಾವು GST ಯಲ್ಲಿ ಕೆಲವೊಂದ್ ಸರ್ತಿ CGST ಅಂತ ಬರುತ್ತೆ. ಅಂದ್ರೆ ನೀವು ಕೆಲವೊಂದ್ ಬಿಲ್ಗಳನ್ನ ನೋಡಿದ್ರೆ ಅಲ್ಲಿ CGST ಅಂತ ಬರ್ದಿರ್ತಾರೆ, ಕೆಲವೊಂದ್ ಕಡೆ SGST ಅಂತ ಬರ್ದಿರ್ತಾರೆ, ಕೆಲವೊಂದ್ ಕಡೆ IGST ಅಂತ ಬರ್ದಿರ್ತಾರೆ. ಓಕೆ, CGST ಅಂತಂದ್ರೆ ಗೂಡ್ ಸರ್ವಿಸ್ ಟ್ಯಾಕ್ಸ್. GST ಅಂತಂದ್ರೆ ನಿಮ್ಗೆ ಗೊತ್ತು, ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್, ಹೌದಾ. CGST ಅಂತಂದ್ರೆ ಸೆಂಟ್ರಲ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್. ಓಕೆ, ಸರ್ವಿಸ್ ಟ್ಯಾಕ್ಸ್. ಸೆಂಟ್ರಲ್ ಅಂದ್ರೆ ಕೇಂದ್ರಕ್ಕೆ ಕಟ್ಟುವಂತಹ ತೆರಿಗೆ. ಇಲ್ಲಿ ಸೆಂಟ್ರಲ್ ಅಂತಂದ್ರೆ ನಾವು ಕೇಂದ್ರಕ್ಕೆ ಕಟ್ಟುವಂತಹ ತೆರಿಗೆ. ಕೆಲವೊಂದು ರಾಜ್ಯಕ್ಕೆ ಕಟ್ಟುವಂತಹ ತೆರಿಗೆ ಇರುತ್ತೆ, ಅದನ್ನ ಸ್ಟೇಟ್ ಗೂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. ಗೂಡ್ ಸರ್ವಿಸ್ ಟ್ಯಾಕ್ಸ್. IGST ಅಂದ್ರೆ ಇಂಟಿಗ್ರೇಟೆಡ್ GST ಅಂತಂದ್ರೆ ಕೆಲವೊಂದು ರಾಜ್ಯಗಳ ನಡುವೆ ನಡೆಯುವಂತಹ ತೆರಿಗೆಗಳು. ಅದನ್ನ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಕರೀತಾರೆ. ಓಕೆ, ಇದು ರಾಜ್ಯಗಳ ನಡುವೆ ನಡೆಯುವಂತಹದ್ದು, ಇಂಟಿಗ್ರೇಟೆಡ್ ಸರ್ವಿಸ್ ಟ್ಯಾಕ್ಸ್. ಓಕೆ, ಇದನ್ನ ಬಿಲ್ ನಲ್ಲಿ ಯಾವ ರೀತಿ ಕೊಡ್ತಾರೆ? ಈಗ ನೀವು ಒಟ್ಟು ಒಂದು ಡ್ರೆಸ್ ನ ಬೆಲೆ ಎಷ್ಟು ಆಗಿರತ್ತೆ ನಿಮ್ಗೆ, ಫಾರ್ ಎಕ್ಸಾಂಪಲ್ 900 ಆಗಿರತ್ತೆ. ಅಂಗಡಿಯವನ್ ಏನ್ ಮಾಡ್ತಾನೆ, 900 ನಿಮ್ಮ ಡ್ರೆಸ್ ನ ಬೆಲೆ, ಅದರ ಮೇಲೆ GST ಒಂದ್ 10% ಹಾಕ್ತಾನೆ. ಆ 10% 900 ಪ್ಲಸ್ 10%, ಅಥವಾ 900 ಪ್ಲಸ್ GST 10% ಏನೋ ಕ್ಯಾಲ್ಕುಲೇಟ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ನಿಮ್ಗೆ 20 ರೂಪಾಯಿ ಏನೋ ಬಂತು ಅಂತ ತಿಳ್ಕೊಡ್ರಿ. ಈ 900 ಪ್ಲಸ್ 20 ರೂಪಾಯಿ ಸೇರಿಸಿ ನಿಮ್ಗೆ ಬಿಲ್ ಕೊಡ್ತಾನ ಅವನು.
ಹೌದಾ? ನಮೂದಿತ ಬೆಲೆ ಪ್ಲಸ್ ಎಷ್ಟು ಪರ್ಸೆಂಟ್ GST ಇದೆ ಅವೆರಡನ್ನು ಸೇರಿಸಿ ನಿಮ್ಗೆ ಬಿಲ್ ಕೊಡ್ತಾನೆ. ಅವಾಗ ನೀವು ಏನ್ ಮಾಡ್ತೀರಾ, ನಿಮ್ಮ ಡ್ರೆಸ್ ನ ಬೆಲೆ ಪ್ಲಸ್ GST ಎಷ್ಟಿರತ್ತೆ ಅದನ್ನು ಎರಡು ಸೇರಿಸಿ ಅಂಗಡಿಯವನಿಗೆ ಕೊಟ್ಟು ಬರ್ತೀರಾ. ಹೌದಾ? ಇದು ನಿಮ್ಮ ಬಿಲ್ ನಲ್ಲಿ ಮೆನ್ಷನ್ ಆಗಿರುತ್ತೆ. ಕೆಳಗಡೆ ನೋಡಿದ್ರೆ ನಮೂದಿತ ಬೆಲೆ ಪ್ಲಸ್ ಟ್ಯಾಕ್ಸ್ ಅಂದ್ರೆ GST ಎಷ್ಟು ಪರ್ಸೆಂಟ್ ಇದೆ ಅಂತ ಎರಡನ್ನು ಸೇರಿ ನಾವು ಆ ಒಂದು ಪ್ರಾಡಕ್ಟ್ ಅಥವಾ ಒಂದು ವಸ್ತುವನ್ನ ಕೊಂಡುಕೊಳ್ಳುವಾಗ ಅದನ್ನ ಪಾವತಿಸಿ ಬರ್ತೀವಿ. ಇದು ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್, GST ಅಂತ ಕರಿತೀವಿ. ಈ GST ಅನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ಒಂದು ಉದಾಹರಣೆಯನ್ನ ನೋಡೋಣ. ಒಂದು ಉದಾಹರಣೆಯನ್ನ ನೋಡೋದಾದ್ರೆ ಇಲ್ಲಿದೆ ನೋಡ್ರಿ. ಮಾರಾಟ ತೆರಿಗೆಯನ್ನ ಕಂಡುಹಿಡಿಯುವುದು. ಹೆಂಗ್ ಕಂಡುಹಿಡಿಯೋದು ಮಾರಾಟ ತೆರಿಗೆಯನ್ನ? ಇದನ್ನ ಮಾರಾಟ ತೆರಿಗೆ ಅಂತ ಕರೀತಾರೆ. ಅಂಗಡಿಯೊಂದರಲ್ಲಿ ಒಂದು ಜೊತೆ ಉರುಳು ಮೆಟ್ಟಿನ ಬೆಲೆ 450, 5% ಮಾರಾಟ ತೆರಿಗೆಯನ್ನು ವಿಧಿಸಿದರೆ ಓಕೆ ಬಿಲ್ಲಿನ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈಗ ನಮ್ಗಿಲ್ಲಿ ಅಂಗಡಿಯೊಂದರಲ್ಲಿ ಒಂದು ಜೊತೆ ಉರುಳು ಮೆಟ್ಟು ಅಂದ್ರೆ ಸ್ಕೇಟಿಂಗ್ ಗೊತ್ತಿದೆ, ಸ್ಕೇಟ್ಸ್. ಹೌದಾ? ರೋಲರ್ ಸ್ಕೇಟ್ಸ್ ಅಂತ ಕರೀತಾರೆ. ಜೊತೆ ಉರುಳು ಮೆಟ್ಟಿನ ಬೆಲೆ ಎಷ್ಟಿದೆ? 450 ರೂಪಾಯಿ ಇದೆ. 5% ಮಾರಾಟ ತೆರಿಗೆಯನ್ನ ವಿಧಿಸಿದಾಗ ನೀವು ಎರಡು ಸೇರಿ ಎಷ್ಟು ಬಿಲ್ಲನ್ನ ಎಷ್ಟು ಬಿಲ್ಲನ್ನ ಕೊಡ್ತೀರಾ ಆ ಬಿಲ್ಲಿನ ಮೊತ್ತವನ್ನ ಕಂಡುಹಿಡಿಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ, 100ಕ್ಕೆ ಪಾವತಿಸುವ ತೆರಿಗೆ 5 ಅಂದ್ರೆ 5% ಅಂತಂದ್ರೆ 100ಕ್ಕೆ 5. ಹೌದಾ? 100ಕ್ಕೆ 5 ಅಂದಂಗೆ 100ಕ್ಕೆ ಪಾವತಿಸುವ ತೆರಿಗೆ ಎಷ್ಟು? 5 ರೂಪಾಯಿ. ಹಾಗಾದ್ರೆ 450ಕ್ಕೆ ಪಾವತಿಸುವ ತೆರಿಗೆ 5% ಇಂಟು 450%. ಅಂದ್ರೆ 5/100 ಇಂಟು 450 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 22.50 ಅಂದ್ರೆ 22.5. 22 ರೂಪಾಯಿ 50 ಪೈಸೆ ಬರುತ್ತೆ. ಇವಾಗ ನಾವೇನ್ ಮಾಡ್ಬೇಕು, ಒಟ್ಟು ಬಿಲ್ಲಿನ ಮೊತ್ತವನ್ನ ಕಂಡುಹಿಡಿಬೇಕು. ನಾನೇನ್ ಹೇಳಿದೆ ನಿಮ್ಗೆ, ಅಸಲು ನಿಮ್ಮ ವಸ್ತುವಿನ ಬೆಲೆ ಎಷ್ಟಿರತ್ತೆ? ಮೂಲ ಬೆಲೆ ನಮೂದಿತ ಬೆಲೆ ಎಷ್ಟಿದೆ? 450. ಈಗ ನೀವು 5% ಮಾರಾಟ ತೆರಿಗೆ ಅಥವಾ GST ಯನ್ನ 5% ಮಾರಾಟ ತೆರಿಗೆಯನ್ನ ವಿಧಿಸಿದಾಗ ಎಷ್ಟು ಬಂತು? 22 ರೂಪಾಯಿ 50 ಪೈಸೆ ಬಂತು. ಇವೆರಡನ್ನ ಒಟ್ಟು ಸೇರಿಸಿದಾಗ ಏನ್ ಬರುತ್ತೆ? ಅದು ನಮ್ಮ ಬಿಲ್ಲಿನ ಮೊತ್ತ ಆಗಿರತ್ತೆ. ಎಷ್ಟು ಬಂತು? 472 ರೂಪಾಯಿ 50 ಪೈಸೆ ಬಂತು. ಹೌದಾ? ಇದೇ ತರಹ ಈಗ ನಾವು ರಿಯಾಯಿತಿಗೆ ಲೆಕ್ಕ ಮಾಡೋಣ. ರಿಯಾಯಿತಿಯನ್ನ ಕಂಡುಹಿಡಿಬೇಕಂತಂದ್ರೆ ಯಾವ ರೀತಿ ಕಂಡುಹಿಡಿತೀವಿ? 840 ರೂಪಾಯಿಗೆ ನಮೂದಿತವಾಗಿದ್ದ ವಸ್ತುವನ್ನ 714 ರೂಪಾಯಿಗಳಿಗೆ ಮಾರಾಟ ಮಾಡಲಾಯಿತು. ಹಾಗಾದ್ರೆ ನೀಡಿದ ರಿಯಾಯಿತಿ ಎಷ್ಟು ಮತ್ತು ಅದರ ಶೇಕಡಾ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಆ ವಸ್ತುವಿಗೆ ನೀಡಿದ ರಿಯಾಯಿತಿ ಎಷ್ಟು? ಇಲ್ಲಿ ನಮಗೆ ನಮೂದಿತ ಬೆಲೆ ಗೊತ್ತಿದೆ, ಮಾರಾಟ ಬೆಲೆ ಗೊತ್ತಿದೆ ಅಂದಾಗ ನಾವು ರಿಯಾಯಿತಿಯನ್ನ ಸುಲಭವಾಗಿ ಕಂಡುಹಿಡಿಬಹುದು. ಹೌದಾ? ಹೆಂಗೆ? ನಮಗ್ ಗೊತ್ತಿದೆ, ರಿಯಾಯಿತಿ ಇಸ್ ಈಕ್ವಲ್ ಟು ನಮೂದಿತ ಬೆಲೆ ಮೈನಸ್ ಮಾರಾಟದ ಬೆಲೆ ಮೈನಸ್ ಮಾರಾಟದ ಬೆಲೆ ಓಕೆ. ನಮೂದಿತ ಬೆಲೆ ಎಷ್ಟಿದೆ ಮಕ್ಕಳಲ್ಲಿ? 840 ರೂಪಾಯಿ. ಮಾರಾಟದ ಬೆಲೆ 714 ರೂಪಾಯಿ. ಎರಡನ್ನು ಕಳೆದಾಗ ನಮ್ಗೆ ಎಷ್ಟು ಬರುತ್ತೆ? 126 ರೂಪಾಯಿ ಬರುತ್ತೆ. 126 ರೂಪಾಯಿ ಬಂತು. ಇದು ನಮ್ಮ ರಿಯಾಯಿತಿ. ಇವಾಗ ಇದರ ಶೇಕಡಾ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಶೇಕಡಾ ಪ್ರಮಾಣವನ್ನ ಕಂಡು ಹಿಡಿಬೇಕಂತಂದ್ರೆ ನಾವ್ ಹೆಂಗ್ ಕಂಡು ಹಿಡಿತೀವಿ? ಶೇಕಡಾ ಪ್ರಮಾಣ ಇಸ್ ಈಕ್ವಲ್ ಟು, ಇಲ್ಲಿ ನಮಗೆ ರಿಯಾಯಿತಿ ಎಷ್ಟಿದೆ? 126. ನಮೂದಿತ ಬೆಲೆ ಎಷ್ಟಿದೆ? 840 ಇಂಟು 100 ಮಾಡಿದ್ರೆ ನಿಮ್ಗೆ ಶೇಕಡಾ ಪ್ರಮಾಣ ಸಿಗತ್ತೆ. ಇಂಟು 100 ಮಾಡಿದ್ರೆ ಶೇಕಡಾನಲ್ಲಿ ಬರುತ್ತೆ. ಡಿವೈಡೆಡ್ ಬೈ 100 ಮಾಡಿದ್ರೆ ಶೇಕಡಾವನ್ನ ಅಂದ್ರೆ ಇಷ್ಟಕ್ಕೆ ಇಷ್ಟು ಅಂತ ಹೇಳ್ತೀವಲ್ಲ ಅದು ಶೇಕಡ. 100ಕ್ಕೆ ಇಷ್ಟು ಅಂತ ಅಂದ್ರೆ ಅದು ಶೇಕಡ. ನೀವು ಶೇಕಡಾ ಪ್ರಮಾಣದಲ್ಲಿ ಹೇಳ್ಬೇಕಂದ್ರೆ ಇಂಟು 100 ಮಾಡ್ತೀರಾ. ಇವಾಗ 0 0 ಕ್ಯಾನ್ಸಲ್ ಆಯ್ತು. 2 4 8, 2 2 4, 2 5 10, 2 2 4, 2 1 2, 2 6 12, 2 3 6, 3 7 21, 3 2 6, 3 1 3, 7 1 7, 3 21. ಹಾಗಾದ್ರೆ 5 ಇಂಟು 3, 3 ಇಂಟು 5 ಮಾಡಿದ್ರೆ 3 5 15.
ಎಷ್ಟು ಬಂತು? 15%. ನಮ್ಗೆ ಶೇಕಡ ಪ್ರಮಾಣದಲ್ಲಿ ಕೇಳಿದರೆ 15%. ಓಕೆ, ಅರ್ಥ ಆಯ್ತಾ ಮಕ್ಕಳೇ? ಇವಾಗ ಈಗ ನಾವೇನ್ ಮಾಡೋಣ, ಮಾರಾಟ ಒಂದರಲ್ಲಿ ಅಂಗಡಿಯು ಎಲ್ಲ ವಸ್ತುಗಳ ನಮೂದಿತ ಬೆಲೆಯ ಮೇಲೆ 10% ರಿಯಾಯಿತಿಯನ್ನ ನೀಡುತ್ತಿದೆ. ಹಾಗಾದರೆ ರೂಪಾಯಿ 1450 ಎಂದು ನಮೂದಿತವಾಗಿರುವ ಒಂದು ಜೊತೆ ಜೀನ್ಸ್ ಮತ್ತು ಪ್ರತಿಯೊಂದಕ್ಕೆ 850 ರೂಪಾಯಿ ಎಂದು ನಮೂದಿತವಾಗಿರುವ 2 ಶರ್ಟ್ಗಳಿಗೆ ಗ್ರಾಹಕನೊಬ್ಬನು ಎಷ್ಟು ಹಣ ಪಾವತಿಸಬೇಕಾಗುತ್ತದೆ? ಹೆಂಗ್ ಮಾಡ್ತೀವಿ ಮಕ್ಕಳ ಇದನ್ನ? ಇಲ್ಲಿ ಅವರು 1450 ರೂಪಾಯಿ ನಮೂದಿತವಾಗಿರುವಂತಹದಕ್ಕೆ ಒಂದು ಜೊತೆ ಜೀನ್ಸ್ ಅನ್ನ ಮತ್ತು 850 ರೂಪಾಯಿ ಅಂತ ನಮೂದಿತವಾಗಿರುವಂತಹ 2 ಶರ್ಟ್ ಗಳನ್ನ ಗ್ರಾಹಕನೊಬ್ಬನು ತಗೋತಾನೆ. ಹಾಗಾದ್ರೆ ಎಷ್ಟು ಹಣವನ್ನ ಪಾವತಿಸ್ಬೇಕು ಅಂತ ಕೇಳಿದ್ದಾರೆ. ನಾವೇನ್ ಮಾಡೋಣ, ಒಟ್ಟು ಬೆಲೆ ಇಸ್ ಈಕ್ವಲ್ ಟು ಇಲ್ಲಿ ಜೊತೆ ಜೀನ್ಸ್ ನ ಬೆಲೆ, ಒಂದು ಜೊತೆ ಜೀನ್ಸ್ ನ ಬೆಲೆ, ಒಂದು ಜೊತೆ ಜೀನ್ಸ್ ನ ಬೆಲೆ ಪ್ಲಸ್ 2 ಶರ್ಟ್ ಅನ್ನ ತಗೊಂಡಿದಾರಲ್ಲ, 2 ಶರ್ಟ್ ನ ಬೆಲೆ. ಎರಡು ಶರ್ಟ್ಗಳ ಬೆಲೆ. ಒಂದು ಜೊತೆ ಜೀನ್ಸ್ ನ ಬೆಲೆ ಎಷ್ಟಿದೆ ಮಕ್ಕಳ? ಇಲ್ಲಿ 1450 ರೂಪಾಯಿ ಅಂತ ಇದೆ. 2 ಶರ್ಟ್ಗಳ ಬೆಲೆ ಎಷ್ಟಿದೆ? 850 ಅಂತ ಇದೆ. 1450 ಪ್ಲಸ್ 850 ಮಾಡಿದ್ರೆ ನಿಮ್ಗೆ 3150 ರೂಪಾಯಿ ಅಂತ ಬಂತು. ಹೌದಾ? ಈಗ ನಾವೇನ್ ಮಾಡೋಣ, ರಿಯಾಯಿತಿಯನ್ನ ಕಂಡುಹಿಡಿಯೋಣ. ಅಂದ್ರೆ ಇಲ್ಲಿ ನಮಗೆ ವಸ್ತುಗಳ ನಮೂದಿತ ಬೆಲೆಯ ಮೇಲೆ 10% ರಿಯಾಯಿತಿಯನ್ನ ನೀಡಲಾಗುತ್ತಿದೆ ಅಂತ ಅವ್ರು ಕೊಟ್ಟಿದ್ದಾರೆ. ಹಾಗಾಗಿ ರಿಯಾಯಿತಿಯ ಶೇಕಡಾವಾರು ಅವ್ರು ಕೊಟ್ಟಿದ್ದಾರೆ. ರಿಯಾಯಿತಿಯ ಶೇಕಡಾವಾರು ಈಸ್ ಈಕ್ವಲ್ ಟು 10% ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ರಿಯಾಯಿತಿಯ ಒಟ್ಟು ಮೊತ್ತವನ್ನ ನಾವು ಕಂಡುಹಿಡಿಯೋಣ. ಹೆಂಗ್ ಕಂಡುಹಿಡಿತೀವಿ? ರಿಯಾಯಿತಿಯ ಒಟ್ಟು ಮೊತ್ತ ಈಸ್ ಈಕ್ವಲ್ ಟು ಒಟ್ಟು ಮೊತ್ತದ 10%. ಒಟ್ಟು ಮೊತ್ತದ 10% ಕಂಡುಹಿಡಿದ್ರೆ ನಮ್ಗೆ ರಿಯಾಯಿತಿಯ ಒಟ್ಟು ಮೊತ್ತ ಸಿಗತ್ತೆ. ಒಟ್ಟು ಮೊತ್ತದ 10% ಅಂದ್ರೆ ಒಂದು ಜೊತೆ ಜೀನ್ಸ್ ನ ಬೆಲೆ ಪ್ಲಸ್ 2 ಶರ್ಟ್ಗಳ ಬೆಲೆ ಎಷ್ಟಿದೆ, ಇದು ಒಟ್ಟು ಮೊತ್ತ. ಈ ಒಟ್ಟು ಮೊತ್ತದ 10% ಅಂದ್ರೆ 10% ಅಂದ್ರೆ 10 ಡಿವೈಡೆಡ್ ಬೈ 100 ಇಂಟು ಒಟ್ಟು ಮೊತ್ತ 3150 ಬರುತ್ತೆ. ನೀವಿದನ್ನ ಕ್ಯಾನ್ಸಲ್ ಮಾಡಿದ್ರೆ, ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 315 ಬರುತ್ತೆ. 0 ಕ್ಯಾನ್ಸಲ್ ಆಯ್ತಾ? 2 5 10, 2 1 2, 1 ಬಂತು, 11 ಆಯ್ತು. 2 5 10, 1 ಬಂತು, 2 7 14, 1 ಬಂತು, 2 5 10, 5 3 15, 5 1 5, 5 5 25, 315 ಇಂಟು 1 ಮಾಡಿದ್ರೆ 315 ರೂಪಾಯಿ ಬಂತು. ಇವಾಗ ನಾವೇನ್ ಮಾಡೋಣ, ರಿಯಾಯಿತಿಯನ್ನ ಕಂಡುಹಿಡಿಯೋಣ. ರಿಯಾಯಿತಿ ಇಸ್ ಈಕ್ವಲ್ ಟು, ಈಗ ನಾವು 10% ಕಂಡುಹಿಡಿದ್ವಿ ನಾವು. ಈಗ ಒಟ್ಟು ರಿಯಾಯಿತಿಯನ್ನ ಕಂಡುಹಿಡಿಯೋಣ. ರಿಯಾಯಿತಿ ಇಸ್ ಈಕ್ವಲ್ ಟು ಒಟ್ಟು ಮೊತ್ತ ಎಷ್ಟಿದೆ ಮೈನಸ್ ರಿಯಾಯಿತಿಯ ಒಟ್ಟು ಮೊತ್ತ. ಹೌದಾ? ರಿಯಾಯಿತಿಯ ಮೊತ್ತ, ಒಟ್ಟು ಮೊತ್ತದಲ್ಲಿ ರಿಯಾಯಿತಿ ಮೊತ್ತವನ್ನ ಕಳಿಬೇಕು. ಅವಾಗ ನಿಮಗೆ ಏನಾಗತ್ತೆ, ಎಷ್ಟು ಹಣ ಪಾವತಿಸ್ಬೇಕು ಅಂತ ಸಿಗತ್ತೆ. ಒಟ್ಟು ಮೊತ್ತ ಎಷ್ಟಿದೆ ಮಕ್ಕಳ? ಇಲ್ಲಿ 3150. ರಿಯಾಯಿತಿಯ ಮೊತ್ತ ಎಷ್ಟು ಬಂತು? 315 ಬಂತು. 3150ರಲ್ಲಿ 315 ಕಳೆದ್ರೆ ನಮ್ಗೆ ಎಷ್ಟು ಬರುತ್ತೆ? 2835 ರೂಪಾಯಿ ಬರುತ್ತೆ. ಹಾಗಾಗಿ ಗ್ರಾಹಕನು ಪಾವತಿಸಬೇಕಾಗಿರುವ ಒಟ್ಟು ಮೊತ್ತ 2835. ಈ ಲೆಕ್ಕ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ ಮಕ್ಕಳೇ. ಈಗ ನಾವು ಮುಂದೆ ಇನ್ನೊಂದು ಪ್ರಶ್ನೆಯನ್ನ ಬಿಡಿಸೋಣ. 20% ರಿಯಾಯಿತಿ ನೀಡಲಾದ ಮಾರಾಟ ಒಂದರಲ್ಲಿ ಅರುಣನು ಒಂದು ಜೊತೆ ಉರುಳು ಮೆಟ್ಟುಗಳನ್ನ ಖರೀದಿಸ್ತಾನೆ. ಹೌದಾ? ಅವನು ಪಾವತಿಸಿದ ಮೊತ್ತವು 1600 ಆದರೆ ನಮೂದಿತ ಬೆಲೆಯನ್ನ ಕಂಡುಹಿಡಿಯಿರಿ. ಅಂದ್ರೆ ರಿಯಾಯಿತಿ ಎಷ್ಟಿದೆ ಮಕ್ಕಳಲ್ಲಿ? 20% ಅಂತ ಇದೆ. ಹೌದಾ? ಸೊಲ್ಯೂಷನ್ ಪರಿಹಾರ. ರಿಯಾಯಿತಿ ಎಷ್ಟಿದೆ ಮಕ್ಕಳಲ್ಲಿ? 20%.
20%. ಅವನು ಎಷ್ಟು ಮೊತ್ತವನ್ನ ಪಾವತಿಸ್ತಾನೆ? 1,600 ರೂಪಾಯಿನ ಪಾವತಿಸ್ತಾನೆ. 20% ರಿಯಾಯಿತಿ ಇರೋದ್ರಿಂದ ನಾವೇನ್ ಮಾಡ್ಬೋದು? 100ರಲ್ಲಿ 20% ರಿಯಾಯಿತಿ ಅಂದ್ರೆ 100ರಲ್ಲಿ 20 ಅಂದ್ರೆ 80% ಅಷ್ಟು ಮಾತ್ರ ಅವನು ನೀಡ್ತಾನೆ. ಹೌದಾ? ಯಾಕಂದ್ರೆ 20% ರಿಯಾಯಿತಿ ಇದೆ. 100ರಲ್ಲಿ 20% ಅಂದ್ರೆ 80% ಅಷ್ಟೇ ಅವನು ನೀಡ್ತಾನೆ. 80% ಅನ್ನೋದು 100ಕ್ಕೆ ಸಮ. 80% ಅನ್ನೋದು 100ಕ್ಕೆ ಸಮ ಅಂತ ನಾವು ತಿಳ್ಕೊಂಡ್ರೆ ಅವಾಗ 100%ಗೆ ಅನ್ನೋದು ಎಷ್ಟಾಗತ್ತೆ? 100%ಗೆ ಎಷ್ಟಾಗತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಒಟ್ಟು ಬೆಲೆ ನಮ್ಗೆ 1600 ಇದೆ. 20% ಅಂದ್ರೆ 80 ರೂಪಾಯಿ. 80ರಷ್ಟು ಮಾತ್ರ ಅವನು ಪಾವತಿಸ್ತಾನೆ. ಓಕೆ, ಇಂಟು 100 ಮಾಡಿದ್ರೆ ನಿಮ್ಗೆ ಏನ್ ಸಿಗತ್ತೆ? 0 0 ಕ್ಯಾನ್ಸಲ್ ಆಯ್ತು. 2 4 8, 2 5 10, 4 1 4, 4 16. 400 ಇಂಟು 5 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 2000. 2000 ಸಿಗತ್ತೆ. ಹೌದಾ? ರೂಪಾಯಿ 2000 ಸಿಕ್ತು. ಇವಾಗ ಅಂದ್ರೆ ಅವನು ಪಾವತಿಸಿದ ಮೊತ್ತ 1600 ಆದ್ರೆ ನಮೂದಿತ ಬೆಲೆ ಎಷ್ಟಾಯ್ತು ಇವಾಗ? 2000. ಅಂದ್ರೆ 2000 ರೂಪಾಯಿ ನಮೂದಿತ ಬೆಲೆ ಇದ್ದಾಗ 20% ರಿಯಾಯಿತಿ ಅಂಗಡಿಯವನ್ ಕೊಟ್ಟಾಗ ಅವನು ಎಷ್ಟು ಪಾವತಿಸಿದ? 1600 ರೂಪಾಯಿಗಳನ್ನ ಪಾವತಿಸಿದ. ಅಂದ್ರೆ ಮೂಲ ಬೆಲೆ ಎಷ್ಟಾಯ್ತು ಇವಾಗ? 2000. ಓಕೆ, ಈಗ ಒಂದು ವಸ್ತು GST ಲೆಕ್ಕ ಮಾಡೋಣ. ಒಂದು ವಸ್ತುವನ್ನ 18% GST ಯೊಂದಿಗೆ 1239ಕ್ಕೆ ಖರೀದಿಸಲಾಯಿತು. ಹಾಗಾದರೆ GST ಸೇರಿಸುವ ಮೊದಲು ವಸ್ತುವಿನ ಬೆಲೆ ಎಷ್ಟು? GST ಸೇರಿಸಿದಾಗ 1239. GST ಸೇರಿಸುವುದಕ್ಕಿಂತ ಮುಂಚೆ ಅಂದ್ರೆ 18% GST ಸೇರಿಸೋದಕ್ಕಿಂತ ಮುಂಚೆ ಇರುವಂತಹ ಮೂಲ ಬೆಲೆಯನ್ನ ನಾವು ಕಂಡುಹಿಡಿಬೇಕು. ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಇದನ್ನ? ಪರಿಹಾರ ಅಥವಾ ಸೊಲ್ಯೂಷನ್. ವಸ್ತುವಿನ ಮೂಲ ಬೆಲೆಯನ್ನ ನಾವೇನ್ ಮಾಡೋಣ ಇವಾಗ? 100 ಅಂತ ತಗೊಳ್ಳೋಣ. ನಮಗ್ ಗೊತ್ತಿಲ್ಲ ಎಷ್ಟು ಅಂತ. ವಸ್ತುವಿನ, ಯಾಕಂದ್ರೆ 18% ಅಂತ 100ಕ್ಕೆ ಅಂತ ಕೊಟ್ಟಿದ್ದಾರೆ. ವಸ್ತುವಿನ ಮೂಲ ಬೆಲೆಯನ್ನ 100 ಅಂತ ತಗೊಳ್ಳೋಣ. ಮೂಲ ಬೆಲೆ 100 ಆಗಿರಲಿ. ಓಕೆ, ಇಲ್ಲಿ GST ಎಷ್ಟಿದೆ ಮಕ್ಕಳೇ? GST 18% ಇದೆ. 18% GST ಸೇರಿಸಿದ ನಂತರ ಏನಾಗತ್ತೆ? GST ಸೇರಿಸಿದ ನಂತರ ಅಂದ್ರೆ 100 ಪ್ಲಸ್ 18 ಮಾಡಿದ್ರೆ 118 ಆಗತ್ತೆ. 118 ಆದ್ರೆ ಮಾರಾಟದ ಬೆಲೆ 1239 ಆದಾಗ ಮೂಲ ಬೆಲೆಯನ್ನ ಕಂಡುಹಿಡಿಬೇಕು. ಅಂತ ಹೆಂಗ್ ಕಂಡುಹಿಡಿತೀರಾ ನೀವು? 100 ಡಿವೈಡೆಡ್ ಬೈ ಎಷ್ಟಿದೆ? 18% ಅಂತಂದ್ರೆ 118 ಇಂಟು ನಮೂದಿತ ಬೆಲೆ ಈಗ ಎಷ್ಟು ಕೊಟ್ಟಿದ್ದಾರೆ ಅವರು? ಖರೀದಿಸಿದ ಬೆಲೆ 1239 ಅಂತ ಕೊಟ್ಟಿದ್ದಾರೆ. ಹೌದಾ? ಇದನ್ನ ನಾವು ಕ್ಯಾನ್ಸಲ್ ಮಾಡಿದ್ರೆ ಏನಾಗತ್ತೆ? 2 5 10, 2 9 18, 2 5 0. ಆಮೇಲೆ ಎಷ್ಟು ಬರುತ್ತೆ? ಇದನ್ನ ನಾವ್ ಇನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಒಟ್ಟು ಮೊತ್ತ ನಮಗೆ 1050 ರೂಪಾಯಿ ಬರುತ್ತೆ. ಹಾಗಾದ್ರೆ ನಮಗೆ ನಮೂದಿತ ಬೆಲೆ ಎಷ್ಟಾಯ್ತು? 1050. ಈ 1050 ರೂಪಾಯಿ ನಮೂದಿಸಿದ ಬೆಲೆಗೆ 18% GST ಸೇರಿಸಿದ ಮೇಲೆ ನಮ್ಗೆ ಎಷ್ಟಾಯ್ತು? 1239 ರೂಪಾಯಿ ಆಯ್ತು ಅಂತ ಅರ್ಥ. ಓಕೆ, ಅರ್ಥ ಆಯ್ತು ಅಂತ ಅನ್ಕೋತೀನಿ ಮಕ್ಕಳೇ. ಇವಾಗ ನಾವೇನ್ ಮಾಡೋಣ? ಚಕ್ರ ಬಡ್ಡಿಯನ್ನ ತಿಳಿಯೋಣ. ಚಕ್ರ ಬಡ್ಡಿ ಅಂತಂದ್ರೆ ಏನು? ಈಗ ನೀವೆಲ್ಲರೂ ಬ್ಯಾಂಕ್, ಪೋಸ್ಟ್ ಆಫೀಸಿಗೆ ಹೋಗಿರ್ತೀರ. ಅಲ್ಲಿ ಕೆಲವೊಂದು ಜಾಹೀರಾತುಗಳನ್ನ ಹಾಕಿರ್ತಾರೆ. ಏನಂತ? ಇಷ್ಟು ನೀವು ಹಣವನ್ನ ಠೇವಣಿ ಮಾಡಿದ್ರೆ 5% ಬಡ್ಡಿ ದರವನ್ನ ಕೊಡ್ತೀವಿ, ಅಥವಾ ಇಷ್ಟು % ಬಡ್ಡಿ ದರದಲ್ಲಿ ಸಾಲವನ್ನ ಕೊಡ್ತೀವಿ. 5%, 10%, 12% ಈ ತರ ಹಾಕಿರ್ತಾರೆ. ಹೌದಾ? ಹಂಗಂದ್ರೆ ನೀವು ಸರಳ ಬಡ್ಡಿಯನ್ನ ಕ್ಯಾಲ್ಕುಲೇಟ್ ಮಾಡೋದು ನಮ್ಗೆ ಗೊತ್ತಿದೆ. ಈಗ ಅಸಲನ್ನ ಕೊಟ್ಟಾಗ ಅಸಲು 10,000 ಅಸಲಿಗೆ 2 ವರ್ಷಕ್ಕೆ 5% ಬಡ್ಡಿ ದರದಂತೆ ಆಗುವಂತಹ ಸರಳ ಬಡ್ಡಿಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾಗ ನಮಗೆ ಸರಳ ಬಡ್ಡಿಯನ್ನ ಕಂಡುಹಿಡಿಯುವ ಸೂತ್ರ ನಮಗೆ ಗೊತ್ತು.
PTR ಡಿವೈಡೆಡ್ ಬೈ 100 ಅಂತ ಗೊತ್ತು. ಹೌದಾ? P ಅಂತಂದ್ರೆ ಅಸಲು, T ಅಂತಂದ್ರೆ ಅವಧಿ, R ಅಂತಂದ್ರೆ ಬಡ್ಡಿ ದರ, ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕರಿತೀವಿ. PTR ಡಿವೈಡೆಡ್ ಬೈ 100. SI ಇದನ್ನ ಸಿಂಪಲ್ ಇಂಟ್ರೆಸ್ಟ್ ಅಂತ ಕರೀತಾರೆ. ಇದು ನಮಗ್ ಗೊತ್ತಿರುವಂತಹದ್ದು. ಹೌದಾ? ಯಾವಾಗ ಅವಧಿ ಮತ್ತೆ ಅಸಲು, ಅವಧಿ ಮತ್ತು ಬಡ್ಡಿ ದರವನ್ನ ಕೊಟ್ಟು ಸರಳ ಬಡ್ಡಿಯನ್ನ ಕಂಡು ಹಿಡಿಯಿರಿ ಅಂತಂದ್ರೆ ಇದನ್ನ ಬಳಸ್ತೀರ. ಈಗ ನಾವು ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಕಿನಿಂದ 10,000 ರೂಪಾಯಿಗಳ ಸಾಲವನ್ನ ಪಡಿತೀರಾ ಅಂತ ತಿಳ್ಕೊಳ್ರಿ. ಎಷ್ಟಕ್ಕೆ? 2 ವರ್ಷಕ್ಕೆ 10,000 ರೂಪಾಯಿಗೆ ಸಾಲವನ್ನ ಪಡಿತೀರಾ. ಎಷ್ಟು ಬಡ್ಡಿ ದರದಲ್ಲಿ? 5% ಬಡ್ಡಿ ದರದಲ್ಲಿ ಇಷ್ಟನ್ನ ಸಾಲವಾಗಿ ಪಡಿತೀರಾ. ಅವಾಗ ನೀವು 2 ವರ್ಷಗಳ ನಂತರ ಪಾವತಿಸಬೇಕಾದ ಒಟ್ಟು ಮೊತ್ತವನ್ನ ಹೆಂಗ್ ಕಂಡು ಹಿಡಿತಾರೆ? ಅವಾಗ ಏನ್ ಮಾಡ್ತಾರೆ? 10,000 ಅಸಲು, 2 ವರ್ಷ ಮತ್ತು 5% ಬಡ್ಡಿ ದರಕ್ಕೆ ಸರಳ ಬಡ್ಡಿ ಎಷ್ಟಾಗತ್ತೆ ನೋಡ್ತಾರೆ. ಹೌದಾ? ಆ ಸರಳ ಬಡ್ಡಿ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಪ್ಲಸ್ ಅಸಲು. ಅಸಲು ಅಂತಂದ್ರೆ ಪ್ರೀಮಿಯಂ. ಹೌದಾ? P ಅನ್ನ ಅಸಲು ಅಂತ ಕರಿತೀವಿ. ಇವೆರಡನ್ನ ಸೇರಿಸಿ ನಿಮಗೆ ಒಟ್ಟು ಮೊತ್ತವನ್ನ ಹೇಳ್ತಾರೆ. ಹೌದಾ? ಮೊದಲನೇ ವರ್ಷಕ್ಕೆ ಸರಳ ಬಡ್ಡಿ ಪ್ಲಸ್ ಅಸಲು ಮಾಡಿದ್ರೆ ನಿಮ್ಗೆ ಮೊದಲನೇ ವರ್ಷದ ಮೊತ್ತ ಸಿಗತ್ತೆ. ಈಗ ನಾವು 2 ವರ್ಷಕ್ಕೆ ತಗೊಂಡಿದೀವಿ ಸಾಲವನ್ನ. 2ನೇ ವರ್ಷಕ್ಕೆ ಏನಾಗತ್ತೆ? 2ನೇ ವರ್ಷಕ್ಕೆ ಕಂಡು ಹಿಡಿಬೇಕಂತಂದ್ರೆ ಇಲ್ಲಿ ನೀವು ಈ ಸರಳ ಬಡ್ಡಿ ಪ್ಲಸ್ ಅಸಲನ್ನ ಕಂಡು ಹಿಡಿದಿದ್ದು A1 ಇರತ್ತೆ ಅಲ್ಲ, ಮೊದಲನೇ ವರ್ಷದ ಒಟ್ಟು ಮೊತ್ತ, ಅದು ನಿಮಗೆ 2ನೇ ವರ್ಷಕ್ಕೆ ಅಸಲಾಗತ್ತೆ. 2ನೇ ವರ್ಷಕ್ಕೆ ಈ A1 ಏನಾಗತ್ತೆ? ಅಸಲು ಆಗತ್ತೆ. ಅಂದ್ರೆ ಮೊದಲನೇ ವರ್ಷದ ಒರಿಜಿನಲ್ ಅಸಲು 10,000. ನೀವು ಅದನ್ನ ಸರಳ ಬಡ್ಡಿ ಜೊತೆಗೆ ಕೂಡಿಸಿದಾಗ ಏನ್ ಬರುತ್ತೆ? ಅದು A1 ಅಥವಾ ಅಮೌಂಟ್, ಮೊದಲನೇ ವರ್ಷದ ಅಮೌಂಟ್ ಅಥವಾ ಮೊದಲನೇ ವರ್ಷದ ಒಟ್ಟು ಮೊತ್ತ ಅಂತ ತಿಳ್ಕೊಡ್ರಿ. ಈ ಒಟ್ಟು ಮೊತ್ತ 2ನೇ ವರ್ಷಕ್ಕೆ ಅಸಲಾಗತ್ತೆ. ಆವಾಗ 2ನೇ ವರ್ಷದ ಅಸಲು ಪ್ಲಸ್ ಬಡ್ಡಿಯನ್ನ ಕಂಡು ಹಿಡಿದು ನಿಮ್ಗೆ ಏನ್ ಹೇಳ್ತಾರೆ? ಇಷ್ಟನ್ನ ನಾವು ಕೊಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಮೊದಲನೇ ವರ್ಷದ ಅಸಲು ಪ್ಲಸ್ ಬಡ್ಡಿ 2ನೇ ವರ್ಷಕ್ಕೆ ಅಸಲಾಗತ್ತೆ. 3 ಅಥವಾ 5 ವರ್ಷಗಳಿಗೆ ತಗೊಂಡ್ರೆ 2ನೇ ವರ್ಷದ ಅಸಲು ಪ್ಲಸ್ ಬಡ್ಡಿ 3ನೇ ವರ್ಷಕ್ಕೆ ಅಸಲಾಗತ್ತೆ. 3ನೇ ವರ್ಷದ 4ನೇ ವರ್ಷಕ್ಕೆ ಅಸಲಾಗತ್ತೆ. ಈ ತರಹ ಹೆಚ್ಚಾಗ್ತಾ ಹೋಗೋದಕ್ಕೆ ನಾವೇನಂತ ಕರಿತೀವಿ? ಚಕ್ರ ಬಡ್ಡಿ. ಏನಂತ ಕರೀತಾರೆ? ಅದನ್ನ ಚಕ್ರ ಬಡ್ಡಿ. ಇದನ್ನ ಕಂಪೌಂಡ್ ಇಂಟ್ರೆಸ್ಟ್ ಅಂತ ಕರೀತಾರೆ. ಅದು ಸರಳ ಬಡ್ಡಿ ಇಂಟ್ರೆಸ್ಟ್, ಇದು ಕಂಪೌಂಡ್ ಇಂಟ್ರೆಸ್ಟ್. ಓಕೆ, ಹಾಗಾದ್ರೆ ಈ ತರ ನಾವು ವರ್ಷ ಸರಳ ಬಡ್ಡಿ ಪ್ಲಸ್ ಅಸಲು, ಸರಳ ಬಡ್ಡಿ ಪ್ಲಸ್ ಅಸಲು ಈ ತರ ಮಾಡ್ತಾ ಹೋದ್ರೆ ಸ್ವಲ್ಪ ದೊಡ್ಡದಾಗತ್ತೆ. ಅಂದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡುವಂತಹ ಟೈಮ್ ಜಾಸ್ತಿ ಆಗತ್ತೆ. ಅದಕ್ಕೋಸ್ಕರ ಇನ್ನೂ ಸರಳವಾಗಿ ನಾವು ಚಕ್ರ ಬಡ್ಡಿಯನ್ನ ಕಂಡು ಹಿಡಿಬೇಕಂದ್ರೆ ಅಲ್ಲಿ ಒಂದು ಸೂತ್ರವನ್ನ ಬಳಸ್ತೀವಿ. ಯಾವುದಪ್ಪ ಅಂತ ಅಂದ್ರೆ A is equal to 1 plus R divided by 100. A is equal to P into 1 plus R divided by 100 raised to N. ಇಲ್ಲಿ P ಅಂತಂದ್ರೆ ಅಸಲು, R ಅಂತಂದ್ರೆ ಬಡ್ಡಿ ದರ, ಅದ್ ನಿಮಗ್ ಗೊತ್ತಿದೆ, ರೇಟ್ ಆಫ್ ಇಂಟ್ರೆಸ್ಟ್. N ಅಂತಂದ್ರೆ ಅವಧಿ. ಹೌದಾ? ಇಲ್ಲಿ CI ಅನ್ನ ಕಂಡು ಹಿಡಿಯುವಂತ ಸೂತ್ರ ಇದು. A is equal to P into 1 plus R divided by 100 raised to N. ಇದಕ್ಕೆ ಸಂಬಂಧಪಟ್ಟ ಒಂದು ಲೆಕ್ಕ ಮಾಡೋಣ. ಸಿಂಪಲ್ ಆಗಿರುವಂತೆ ಇಲ್ಲಿ ನೋಡಿ, ವಾರ್ಷಿಕ 10% ಬಡ್ಡಿ ದರದಲ್ಲಿ ಪ್ರತಿ ವರ್ಷ ಚಕ್ರ ಬಡ್ಡಿ ಲೆಕ್ಕ ಮಾಡಿದ್ರೆ 12,600 ರೂಪಾಯಿಗೆ 2 ವರ್ಷಗಳಿಗೆ ಆಗುವ ಚಕ್ರ ಬಡ್ಡಿಯನ್ನು ಕಂಡು ಹಿಡಿಯಿರಿ. ಇಲ್ಲಿ ವಾರ್ಷಿಕ 10% ಅಂತ ಕೊಟ್ಟಿದ್ದಾರೆ. ಅಂದ್ರೆ ಬಡ್ಡಿಯ ದರ 10% ಇದೆ ನಿಮ್ಗೆ. ಪ್ರತಿ ವರ್ಷ ಚಕ್ರ ಬಡ್ಡಿಯನ್ನ ಲೆಕ್ಕ ಮಾಡಿದ್ರೆ 12,600 ರೂಪಾಯಿಗೆ, ಅಂದ್ರೆ ಇದು P ಆಯ್ತು. ಇವಾಗ ಅಸಲು ಎಷ್ಟಿದೆ? 12,600 ರೂಪಾಯಿಗೆ 2 ವರ್ಷಗಳಿಗೆ ಆಗುವ ಚಕ್ರ ಬಡ್ಡಿಯನ್ನ ಕಂಡು ಹಿಡಿಯಿರಿ. ಈ ಅವಧಿ ಅಂದ್ರೆ N ಅಂತ ಕರಿತೀವಿ. N ಎಷ್ಟಿದೆ? 2 ವರ್ಷಕ್ಕೆ. ಸೂತ್ರ ಏನ್ ಹೇಳತ್ತೆ? A is equal to P into 1 plus R divided by 100 raised to N ಅಂತ ಹೇಳತ್ತೆ. ಹೌದಾ? ಇಲ್ಲಿದೆ P ಅಂದ್ರೆ ಗೊತ್ತಿದೆ 12,600. 1 R ಅಂತಂದ್ರೆ 10%. ಹೌದಾ? 10 divided by 100. N ಅಂದ್ರೆ 2 ಇದೆ. ಸೊ ನೀವು ಈಗ ಕ್ಯಾಲ್ಕುಲೇಷನ್ ಮಾಡಿದ್ರೆ 0 ಕ್ಯಾನ್ಸಲ್ ಆಯ್ತು. 1 divided by 10 ಉಳಿತು. 1 divided by 10, 1 plus 1 divided by 10 ಅಂದ್ರೆ 10 plus 1 divided by 10 ಆಗತ್ತೆ. 10 plus 1 ಅಂದ್ರೆ 11 divided by 10 ಆಗತ್ತೆ. ರೇಸ್ಟ್ ಟು 2 ಹಂಗೆ ಇದೆ. 12,600 ಇಂಟು ಘಾತ 2 ಅಂದ್ರೆ 2 ಸಲ ಗುಣಿಸ್ತೀರಾ.
11/10 ಇಂಟು 11/10 ಮಾಡಿದ್ರೆ ನಿಮಗೆ ಒಟ್ಟು ಮೊತ್ತ 15,246 ಬಂತು. ಈಗ ನಾನೇನ್ ಮಾಡ್ಬೇಕು, ಅಮೌಂಟ್ ಒಟ್ಟು ಇಲ್ಲಿ ಅಮೌಂಟ್ ಬಂತು, ಮೊತ್ತ ಬಂತು. ಈಗ ನಾನು ಚಕ್ರಬಡ್ಡಿಯನ್ನ ಕಂಡುಹಿಡಿಬೇಕಂತಂದ್ರೆ ಚಕ್ರಬಡ್ಡಿ ಇಸ್ ಈಕ್ವಲ್ ಟು ಎ ಮೈನಸ್ ಪಿ ಮಾಡ್ತೀರಾ. ಎಷ್ಟು ಚಕ್ರಬಡ್ಡಿ ಅಂತ ಕೇಳಿದ್ರೆ ಎ ಮೈನಸ್ ಪಿ, ಒಟ್ಟು ಮೊತ್ತ 15,246 ಮೈನಸ್ ಪಿ ಎಷ್ಟಿದೆ ನಮ್ಗೆ ಅಸಲು, ಮೊದಲಿನ ಮೂಲ ಅಸಲು 12,600. ಈ ಮೊತ್ತದಲ್ಲಿ ಅಸಲನ್ನ ಕಳೆದ್ರೆ 2,646 ರೂಪಾಯಿ ಬಂತು. ಇದು ನಮ್ಮ ಚಕ್ರಬಡ್ಡಿ. ಇದೇ ತರಹ ನಾವು ಲೆಕ್ಕವನ್ನ ಬಿಡಿಸೋಣ. ಏನಂತ ಹೇಳಿದ್ದಾರೆ, ಒಂದು ಸ್ಥಳದ ಜನಸಂಖ್ಯೆಯು 2003ರಲ್ಲಿ ವಾರ್ಷಿಕ 5% ದರದಲ್ಲಿ 54,000ಕ್ಕೆ ಏರಿದೆ. ಅಂದ್ರೆ 2003ರಲ್ಲಿ 5% ಅಂದ್ರೆ ಆರ್ ಗೊತ್ತಿದೆ, ಪಿ ಗೊತ್ತಿದೆ. ಓಕೆ, ಪಿ ಗೊತ್ತಿದೆ ನಮ್ಗೆ. 2003ರಲ್ಲಿ ವಾರ್ಷಿಕ 6% ದರದಲ್ಲಿ 54,000ಕ್ಕೆ ಏರಿದೆ. ಹಾಗಾದ್ರೆ 2001ರಲ್ಲಿ ಜನಸಂಖ್ಯೆಯನ್ನ ಕಂಡುಹಿಡಿಯಿರಿ, 2005ರಲ್ಲಿ ಜನಸಂಖ್ಯೆಯನ್ನ ಎಷ್ಟಾಗಬಹುದು ಅಂತ ಕೇಳಿದ್ದಾರೆ. ಓಕೆ, ಪರಿಹಾರವನ್ನ ಕಂಡುಹಿಡಿಯೋಣ. ಹೆಂಗೆ? ಸೂತ್ರ ನಮ್ಗೆ ಗೊತ್ತು. ಏನಂತ? ಎ ಇಸ್ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100⁻n. ಓಕೆ, ಚಕ್ರಬಡ್ಡಿಯನ್ನ ಕಂಡುಹಿಡಿಯುವಂತ ಸೂತ್ರ. ಪಿ ಅಂತಂದ್ರೆ ಏನಿದೆ ಮಕ್ಕಳ ಇಲ್ಲಿ? ಪಿ ಅಂತಂದ್ರೆ 54,000 ಅಂತ ಇದೆ. ಆರ್ ಎಷ್ಟಿದೆ? 5% ಅಂತ ಇದೆ. ಹೌದಾ? ಎನ್ ಗೊತ್ತಿಲ್ಲ. ಎನ್ ಗೊತ್ತಿಲ್ಲ ಅಂದಾಗ ಗೊತ್ತಿದೆ, ಬಟ್ ನಾವ್ ಅದನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕು. ಹೆಂಗೆ? 2003ರಲ್ಲಿ ಕೊಟ್ಟಿದ್ದಾರೆ, ಕೇಳಿದ್ದು 2001ರಲ್ಲಿ. ಅಂದ್ರೆ 2003 ಮೈನಸ್ 2001 ಮಾಡಿದ್ರೆ ಎಷ್ಟಾಗತ್ತೆ? 2003 ಮೈನಸ್ 2001 ಅಂದ್ರೆ 2 ವರ್ಷಗಳ ಅಂತರ ಆಯ್ತು. ಹಾಗಾಗಿ ಎನ್ ಇಸ್ ಈಕ್ವಲ್ ಟು 2 ಬಂತು. ಸೂತ್ರದಲ್ಲಿ ಹಾಕೋಣ. ಎ ಇಸ್ ಈಕ್ವಲ್ ಟು 54,000 1 ಪ್ಲಸ್ ಆರ್ ಎಷ್ಟಿದೆ? 5 ಡಿವೈಡೆಡ್ ಬೈ 100 ಘಾತ 2 ವರ್ಷಗಳಿಗೆ ಅಂತ ಆಯ್ತು. ಇವಾಗ 54,000 100 ಪ್ಲಸ್ ಅಂದ್ರೆ 1 ಪ್ಲಸ್ 5 ಅಂತಂದ್ರೆ 100 ಪ್ಲಸ್ 5 ಡಿವೈಡೆಡ್ ಬೈ 100 ಆಗತ್ತೆ, ಘಾತ 2. 54,000 100 ಪ್ಲಸ್ 5 ಅಂದ್ರೆ 105 ಡಿವೈಡೆಡ್ ಬೈ 100 ಘಾತ 2. 54,000 105 ಡಿವೈಡೆಡ್ ಬೈ 100 ಘಾತ 2 ಅಂತಂದ್ರೆ 105 ಡಿವೈಡೆಡ್ ಬೈ 100 ಇಂಟು 105 ಡಿವೈಡೆಡ್ ಬೈ 100 ಆಗತ್ತೆ. ಹೌದಾ? ಇವಾಗ ಇಲ್ಲ, 5 2 10 0, 5 2 10 5 1 5 2 10 0, 5 2 10 5 1 5. ಹಾಗಾದ್ರೆ ಏನ್ ಬರುತ್ತೆ ಇದು? 54,000 21 ಡಿವೈಡೆಡ್ ಬೈ 20 ಇಂಟು 21 ಡಿವೈಡೆಡ್ ಬೈ 20 ಬಂತು. ಹೌದಾ? ಇದನ್ನ ನಾವೇನಾದ್ರೂ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ? ಒಟ್ಟು 48,890 ಬರುತ್ತೆ. ಎಷ್ಟು ಬರುತ್ತೆ? 48,890 ಬರುತ್ತೆ. ಇದು 2001ರಲ್ಲಿ ಬರುವಂತ ಒಟ್ಟು ಜನಸಂಖ್ಯೆ. ಹೌದಾ? ಅದೇ ತರಹ ನಾವು 2005ರಲ್ಲಿ ಕಂಡು ಹಿಡಿಬಹುದಲ್ಲ ಮಕ್ಕಳೇ? 2005ರಲ್ಲಿ ಮಾಡಿದ್ರೆ ನಿಮ್ಗೆ ಏನಾಗತ್ತೆ? ಇಲ್ಲೂ ಸೇಮ್ ಬರುತ್ತೆ. 2005ರಲ್ಲಿ ಇಲ್ಲಿ ನಾವು ಯಾವ ತರ ಮಾಡಿದ್ವಿ 2001ರಲ್ಲಿ, ಅದೇ ತರ 2005ರಲ್ಲೂ ಕೂಡ ಮಾಡಬಹುದು. ಇದು ನಿಮ್ಗೆ ಹೋಮ್ವರ್ಕ್ ಮಾಡ್ತಿರಲ್ಲ, 2005ರಲ್ಲೂ ಕೂಡ ನಾವು ಸೇಮ್ ಹಂಗೆ ಮಾಡ್ತೀವಿ. ಎ ಇಸ್ ಈಕ್ವಲ್ ಟು 54,000 1 ಪ್ಲಸ್ 5 ಡಿವೈಡೆಡ್ ಬೈ 100⁻2 ಬರುತ್ತೆ. ಇಲ್ಲೂ ಕೂಡ ಹಂಗೆ ಬರುತ್ತೆ. ಸೊ ಅದ್ ಮಾಡ್ತಿರಲ್ಲ, ಇದು ನಿಮ್ಗೆ ಹೋಮ್ವರ್ಕ್ ಅನ್ನ ಕೊಡ್ತಾ ಇದೀನಿ, ಮಾಡ್ತಿರಲ್ಲ. ಜನಸಂಖ್ಯೆ ಎಷ್ಟಾಗಬಹುದು? ಒಂದು ಪ್ರಯೋಗಾಲಯದಲ್ಲಿ
ನಿರ್ದಿಷ್ಟವಾದ ಪ್ರಯೋಗದಲ್ಲಿ ಬ್ಯಾಕ್ಟೀರಿಯಾದ ಸಂಖ್ಯೆಯು ಪ್ರತಿ ಗಂಟೆಗೆ 2.5% ವೇಗದಲ್ಲಿ ಹೆಚ್ಚುತ್ತಿದೆ. ಆರಂಭದಲ್ಲಿ ಬ್ಯಾಕ್ಟೀರಿಯಾದ ಸಂಖ್ಯೆ 5,06,000 ಇದ್ದರೆ 2 ಗಂಟೆಯ ನಂತರ ಅದರ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಅಂದ್ರೆ ಇಲ್ಲಿ ಪಿ ಯಾವ್ದಾಗತ್ತೆ ಮಕ್ಕಳೇ? 5,06,000 ಆಗತ್ತೆ. ಹೌದಾ? 2 ಗಂಟೆಯ ನಂತರ ಅಂದ್ರೆ n ಇಸ್ ಈಕ್ವಲ್ ಟು ಎಷ್ಟಾಯ್ತು ಇವಾಗ? 2.5% ವೇಗದಲ್ಲಿ ಅಂದ್ರೆ r ಇಸ್ ಈಕ್ವಲ್ ಟು 2.5% ಆಗತ್ತೆ. ಇದನ್ನ ನಾವೇನ್ ಮಾಡ್ಬೇಕು ಇವಾಗ? ಸೂತ್ರದಲ್ಲಿ ಹಾಕಿದ್ರೆ a ಇಸ್ ಈಕ್ವಲ್ ಟು p ಇಂಟು 1 ಪ್ಲಸ್ r ಡಿವೈಡೆಡ್ ಬೈ 100 n ಆಗುತ್ತೆ. p ಅಂತಂದ್ರೆ 5,06,000 1 ಪ್ಲಸ್ 2.5 ಡಿವೈಡೆಡ್ ಬೈ 100 ಆಗತ್ತೆ. ಇವಾಗ ನೀವ್ ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬರುತ್ತೆ? 25 ಡಿವೈಡೆಡ್ ಬೈ ಪಾಯಿಂಟ್ ಅನ್ನ ತೆಗೆದ್ರೆ 10 ಬರುತ್ತೆ. 25 ಡಿವೈಡೆಡ್ ಬೈ 10 ಡಿವೈಡೆಡ್ ಬೈ 100 ನೀವು ಮಾಡಿದ್ರೆ ಅವಾಗ ಅದು ಉತ್ತರ ಏನ್ ಬರುತ್ತೆ? 5,06,000 1 ಪ್ಲಸ್ 2.5 ಡಿವೈಡೆಡ್ ಬೈ 4 ಅಂದ್ರೆ ನೀವು ಮಾಡಿ ನೋಡ್ರಿ 1 ಡಿವೈಡೆಡ್ ಬೈ 40 ಬರುತ್ತೆ. 25 1 25 4. ಹಾಗಾಗಿ 1 ಡಿವೈಡೆಡ್ ಬೈ 2.5 ಅಂತಂದ್ರೆ 25 ಡಿವೈಡೆಡ್ ಬೈ 10 ಆಗುತ್ತೆ. ಡಿವೈಡೆಡ್ ಬೈ 100 25 1 25 4 4 ಇಲ್ಲಿ ಹೋದ್ರೆ 1 ಡಿವೈಡೆಡ್ ಬೈ 40 ಆಗತ್ತೆ. ಹಾಗಾಗಿ ರೇಸ್ ಟು 2 ಆಗತ್ತೆ. 5,06,000 40 ಪ್ಲಸ್ 1 ಅಂದ್ರೆ 41 ಡಿವೈಡೆಡ್ ಬೈ 40 ಹೋಲ್ ಸ್ಕ್ವೇರ್. ಹೋಲ್ ಸ್ಕ್ವೇರ್ ಅಂತ ಅಂದ್ರೆ 41 ಡಿವೈಡೆಡ್ ಬೈ 40 2 ಸರ್ತಿ ಗುಣಿಸ್ತೀರಾ. ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಬರುತ್ತೆ ಮಕ್ಕಳೇ? ಕೊನೆಗೆ 5,31,616 ಬರುತ್ತೆ. ಇದು 2 ಗಂಟೆಯ ನಂತರ ಪ್ರಯೋಗಾಲಯದಲ್ಲಿ ಉಂಟಾದಂತ ಬ್ಯಾಕ್ಟೀರಿಯಾದ ಸಂಖ್ಯೆ. ಓಕೆ, ಇದೇ ತರಹ ಇದು ಕೂಡ ಇಲ್ಲಿ ನಾನು ನಿಮ್ಗೆ ಹಿಂಟ್ ಅನ್ನ ಕೊಡ್ತೀನಿ. ಸೂತ್ರದಲ್ಲಿ ಹಾಕಿ ಮಾಡ್ರಿ. ಏನಂತ ಇದೆ? ಸ್ಕೂಟರ್ ಒಂದು 42,000 ರೂಪಾಯಿಗೆ ಖರೀದಿಸಲಾಯಿತು. ಅಂದ್ರೆ ಪಿ ಎಷ್ಟಾಯ್ತು ಇವಾಗ? 42,000 ಅಂದ್ರೆ ಅಸಲು ಎಷ್ಟಾಯ್ತು? 42,000. ವಾರ್ಷಿಕ 8% ಬಡ್ಡಿ ದರ ಅಂದ್ರೆ 8% r ಇಸ್ ಈಕ್ವಲ್ ಟು 8% ಆಯ್ತು. ಅದರ ಬೆಲೆಯು ಸವಕಳಿಯಾಗುತ್ತಿದೆ. 1 ವರ್ಷದ ನಂತರ ಅದರ ಬೆಲೆಯನ್ನು ಕಂಡುಹಿಡಿಯಿರಿ. 1 ವರ್ಷದ ನಂತರ ಅಂತ ಕೊಟ್ಟಿದ್ದಾರೆ. n ಇಸ್ ಈಕ್ವಲ್ ಟು 1 ಆಯ್ತು. ಹೌದಾ? ಏನಂತ ಕೇಳಿದ್ದಾರೆ? ಸವಕಳಿಯಾಗುತ್ತಿದೆ ಅಂತ ಹೇಳಿದ್ದಾರೆ ಮಕ್ಕಳ. ಇಲ್ಲಿ ಅವಾಗ ಹೆಂಗ್ ಮಾಡ್ತೀರಾ? a ಇಸ್ ಈಕ್ವಲ್ ಟು p ಇಂಟು 1 ಪ್ಲಸ್ ಬರಲ್ಲ ಇಲ್ಲಿ 1 ಪ್ಲಸ್ r ಡಿವೈಡೆಡ್ ಬೈ 100 n. ಇದು ನಮ್ಮ ಮೂಲ ಸೂತ್ರ. ಆದ್ರೆ ಇಲ್ಲಿ ಸವಕಳಿಯಾಗುತ್ತಿದೆ ಅಂತ ಕೊಟ್ಟಾಗ ನಾವು ಮೈನಸ್ ಮಾಡ್ತೀವಿ. p ಇಂಟು 1 ಮೈನಸ್ r ಎಷ್ಟಿದೆ ಮಕ್ಕಳೇ? r ಡಿವೈಡೆಡ್ ಬೈ 100 n ಮಾಡೋಣ. p ಎಷ್ಟಿದೆ? 42,000 ಇದೆ. 1 ಮೈನಸ್ 6 8 ಇದೆ ಡಿವೈಡೆಡ್ ಬೈ 100 ಇದೆ. ಹೌದಾ? ಇವಾಗ 2 4 2 5 2 2 2 25. ಓಕೆ, ಇವಾಗ ಏನ್ ಬರುತ್ತೆ? 42,000 ಇಂಟು 1 ಮೈನಸ್ ಇಲ್ಲಿ 2 ಇದೆ 2 ಡಿವೈಡೆಡ್ ಬೈ 25 ಮಾಡ್ರಿ. ರೇಸ್ ಟು 1 ಯಾಕಂದ್ರೆ ಇದು n 1 ಇದೆ. ಇವಾಗ ಮಾಡಿದ್ರೆ ಏನ್ ಬರುತ್ತೆ? 42,000 25 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಏನಿಲ್ಲ ಅಂದ್ರೆ 1 ಇರತ್ತೆ. 25 ಇಂಟು 1 ಅಂದ್ರೆ 25 ಮೈನಸ್ 2 ಡಿವೈಡೆಡ್ ಬೈ 25 1. 42,000 25ರಲ್ಲಿ 2 ಕಳೆದ್ರೆ 23 ಡಿವೈಡೆಡ್ ಬೈ 25 ಬಂತು. ಈಗ ನಾವೇನಾದ್ರೂ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇದನ್ನ ನಮ್ಗೆ ಕೊನೆಗೆ ಎಷ್ಟು ಬರುತ್ತೆ? 38,640 ಬರುತ್ತೆ. 38,640. ಇದು 1 ವರ್ಷದ ನಂತರ ಸ್ಕೂಟರ್ನ ಬೆಲೆ. ಹೌದಾ? ಸ್ಕೂಟರ್ನ ಬೆಲೆ 1 ವರ್ಷದ ನಂತರ ಸ್ಕೂಟರ್ನ ಬೆಲೆ. ಅವ್ರು ಕೇಳಿದ್ದಲ್ಲ ಕ್ವಶನ್ ಅಲ್ಲಿ 1 ವರ್ಷದ ನಂತರ ಅದರ ಬೆಲೆಯನ್ನು ಕಂಡುಹಿಡಿಯಿರಿ. 1 ವರ್ಷದ ನಂತರ ಸ್ಕೂಟರ್ನ ಬೆಲೆ. ಓಕೆ, ಅರ್ಥ ಆಯ್ತಾ ಮಕ್ಕಳೇ?
ಸ್ಕೂಟರಿನ ಬೆಲೆ. ಇಲ್ಲಿ ಸವಕಳಿ ಆಗ್ತಾ ಇದೆ, ಹಾಗಾಗಿ ನಾವು ಮೈನಸ್ ಮಾಡಿದೀವಿ. ಅದು ಒಂದೇ ಡಿಫ್ರೆನ್ಸ್ ಇದೆ, ಉಳುಕಿದ್ದೆಲ್ಲ ಸೇಮ್. ಸೂತ್ರ ಬಳಸ್ತೀರಾ, ಪಿ ಗೊತ್ತಿದೆ, ಆರ್ ಗೊತ್ತಿದೆ, ಎನ್ 1 ವರ್ಷದ ಅಂತ ಕೊಟ್ಟಾಗ 1 ಆಗತ್ತೆ. ಸೊ ನಮ್ಗೆ ಎಷ್ಟು ಬಂತು? 38,640 ಬಂತು. ಅರ್ಥ ಆಯ್ತು ಅಂತ ಅನ್ಕೋತೀನಿ ಮಕ್ಕಳೇ. ಇಲ್ಲಿವರೆಗೂ ನಾವು ಪರಿಮಾಣಗಳ ಹೋಲಿಕೆ. ಪರಿಮಾಣಗಳು ಅಂತಂದ್ರೆ ಏನು, ಯಾವ ರೀತಿ ಹೋಲಿಸ್ತೀವಿ, ಅನುಪಾತ ಅಂದ್ರೆ ಏನು, ಸಮಾನುಪಾತ ಅಂದ್ರೆ ಏನು, ರಿಯಾಯಿತಿ ಅಂದ್ರೆ ಏನು, GST ಅಂದ್ರೆ ಏನು, ಯಾವ ಯಾವ ರೀತಿಯ ತೆರಿಗೆಗಳನ್ನ ಕಟ್ತೀರಾ, ಚಕ್ರ ಬಡ್ಡಿ ಅಂದ್ರೆ ಏನು, ಚಕ್ರ ಬಡ್ಡಿಯನ್ನ ಯಾವ ಸೂತ್ರದಿಂದ ಕಂಡುಹಿಡಿತೀರಾ, ಅದಕ್ಕೆ ಸಂಬಂಧಪಟ್ಟ ಲೆಕ್ಕಗಳನ್ನ ನಾವು ಕಲ್ತಿದ್ದೀವಿ. ಓಕೆ, ಇಲ್ಲಿವರೆಗೂ ಇಷ್ಟು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಹಾಗಾದ್ರೆ ನಾವು ಸ್ಟಾಪ್ ಮಾಡೋಣ. ಥ್ಯಾಂಕ್ ಯು.